ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಕೋರ್ಟು ಕಚೇರಿ ಜೈಲು ಬೇಲು ಹಾಸ್ಪಿಟ್ಲು ಎಲ್ಲಾನು ನೋಡ್ಬಿಟ್ಟೆ. ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ. ಹೈವೇನಲ್ಲಿ ಬಂದಿದ್ದಲ್ಲ, ನಾವು ಕಲ್ಲು ಮುಳ್ಳುಗಳ ದಾರಿಲಿ ಬಂದಿದ್ದೀವಿ. ಫ್ಲವರ್ ಅಲ್ಲ ಫೈರ್ ಅಂತ ನಿಮ್ಗೆ ಅನಿಸ್ತಿತ್ತಾ ಅವಾಗವಾಗೆ? ಸೊ ಯಾವ್ದು ನಿಮಗೆ ಮೈನಸ್ ಅನ್ನಿಸ್ತಿತ್ತು, ಯಾವ್ದು ಪ್ಲಸ್ ಅನ್ನಿಸ್ತಿತ್ತು? ಅವ್ರ ಹೊಟ್ಟೆ ಉರಿಯುತ್ತಲ್ಲ ಅದು ನೋಡಿ ಖುಷಿ ಆಗುತ್ತೆ. ನೆಗೆಟಿವ್ ಕಮೆಂಟ್ ಬಿದ್ದಿಲ್ಲ ಅಂದ್ರೆ ಏನ್ ನಮ್ ವಿರೋಧಿಗಳು ನೋಡೇ ಇಲ್ವಾ ನಾವ್ ಇಷ್ಟ ಚೆನ್ನಾಗಿರೋದ್ನ? ಸೊ ವೃದ್ಧಾಶ್ರಮದಲ್ಲಿ ಅಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ ನೈಟ್ ಶಿಫ್ಟ್ ನಲ್ಲಿ. ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ, ಮನೆ ಕೆಲ್ಸಕ್ಕೆ ಹೋಗ್ತಾ. ನಮ್ ಕ್ಲಾಸ್ ಮೇಟ್ಸ್ ಗಳದ್ದು ಕಾಲೇಜ್ ಮೇಟ್ಸ್ ಗಳದ್ದೇ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಒಂದು ನಿರೀಕ್ಷಣೆ ಇಲ್ಲದೆ ಕೆಲಸ ಮಾಡಿದೀವಿ, ಅದ್ ಯಾರಿಗೂ ಕಾಣದೆ. ಇದೆ ಅಲ್ಲ, ಅವಮಾನ ಅಪಪ್ರಚಾರ ಈ ಕಷ್ಟ ಎಲ್ರಿಗೂ ಬರ್ತದೆ. ಅಪ್ಪನ ಒಂದು ಕನೆಕ್ಷನ್ ಯಾಕೆ ಮಿಸ್ ಆಯ್ತು ಮನೆಯಲ್ಲಿ? ಯಾರೋ ಒಬ್ಬ ಬೇಜವಾಬ್ದಾರಿ ತಂದೆ ಇರ್ತಾನೆ. ಎಲ್ಲಾರ ತಂದೆನೂ ಸೂಪರ್ ಹೀರೋ ಆಗಿರಲ್ಲ. ಆ ಕೇಸಲ್ಲಿ ಹೆಂಗ್ ಸಿಗಾಕೊಂಡ್ಬಿಟ್ವಿ? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಟಾಕಿಂಗ್ ಪ್ಯಾರೆಟ್ಸ್ನ ವೆರಿ ಸ್ಪೆಷಲ್, ವೆರಿ ಬ್ಯೂಟಿಫುಲ್, ವೆರಿ ಇನ್ಸ್ಪೈರಿಂಗ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇನ್ಸ್ಪೈರಿಂಗ್ ಯಾಕೆ ಗೊತ್ತಾ? ಒಂದು ಮಾತಿದೆ ಲಿಯೋ ಟಾಲ್ಸ್ಟಾಯ್ ಅವ್ರದ್ದು, ಅನುಭವ ಅನ್ನೋದು ಕಠೋರ ಶಿಕ್ಷಕ ಅಂತ. ಅವನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದವರಿಲ್ಲ, ಬಿರುದು ಹೊಂದಿದವರಿಲ್ಲ, ಬದುಕಿ ಬಂದವರಷ್ಟೇ ಕೆಲವರು. ಸೊ ಇವತ್ತಿಂದ ಈ ಎಪಿಸೋಡ್ಗೆ ನನಗೆ ಆಲ್ಮೋಸ್ಟ್ ಸುಮಾರು ದಿನದಿಂದ ಈ ಪ್ರೋಸೆಸ್ ನಡೆಯುವಾಗೆಲ್ಲ ಈ ಒಂದು ಮಾತು ಟಾಲ್ಸ್ಟಾಯ್ ಅವ್ರದ್ದು ನಂದು ಬ್ರೈನಲ್ಲಿ ಸುಮ್ಮನೆ ರೊಟೇಟ್ ಆಗ್ತಾನೇ ಇತ್ತು. ಬಿಕಾಸ್ ಈ ಒಂದು ಬೇಸ್ಮೆಂಟ್ ಯಾಕೆ ಆಗ್ತಾ ಇದ್ದೀನಿ ಅಂದರೆ, ನನ್ನ ಜೊತೆ ಕೂತಿರೋ ಗೆಸ್ಟು ತುಂಬ ಹತ್ತಿರ ಆಗ್ತಾರೆ ಈ ಮಾತಿಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ಏನೆಲ್ಲ ನೋಡ್ಬೋದು ಅದೆಲ್ಲದನ್ನು ಜೀವನದ ಪಾಠಗಳು ಕಲಿಸ್ಬಿಟ್ಟಿದೆ. ಅದು ಯಾವ ಯೂನಿವರ್ಸಿಟಿನಲ್ಲೂ ನಿಮಗೆ ಈ ಪಾಠಗಳು ಸಿಕ್ಕಲ್ಲ. ಸೊ ಜೀವನನೇ ಕಲಿಸ್ತಾ ಹೋಗುತ್ತೆ. ಹಾಗೆ ಎಲ್ಲದಕ್ಕೂ ಓಪನ್ ಅಪ್ ಆಗಿ ಎಲ್ಲದನ್ನೂ ತಡ್ಕೊಂಡು ಅಯ್ಯೋ ಲೈಫ್ ಇಷ್ಟೇನಾ ಅಥೋ ಅಂತ ಅನ್ಸೋ ಟೈಮಲ್ಲಿ ಡಾಟ್ ಇಟ್ಬಿಡೋಣ ಅನ್ನೋ ಒಂದು ಥಾಟ್ ಬರುತ್ತೆ ಗೊತ್ತಾ? ಒಂದು ಡಾಟ್ ಇಟ್ಟರೆ ಫುಲ್ ಸ್ಟಾಪು, ಅದ್ರ ಮುಂದಕ್ಕೆ 3 ಡಾಟ್ ಇಟ್ಟರೆ ಮುಂದುವರಿಯುತ್ತೆ, ಅದ್ರ ಮುಂದಕ್ಕೆ ಇನ್ಫಿನಿಟಿ ಹಾಕ್ಬಿಟ್ರೆ ಅದು ಲೈಫ್ ಟೈಮ್ ಕಂಟಿನ್ಯೂ ಆಗೋಗ್ಬಿಡುತ್ತೆ. ಹಾಗೆ ಡಾಟ್ ಇಡಿಸ್ದವ್ರನ್ನೂ ಪಕ್ಕಕ್ಕೆ ಕೂರಿಸ್ಕೊಂಡಿದ್ದೀನಿ. ಸೊ ಲೈಫಲ್ಲಿ ಓಕೆ, ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಕೋರ್ಟು ಕಚೇರಿ ಜೈಲು ಬೇಲು ಹಾಸ್ಪಿಟ್ಲು ಎಲ್ಲನೂ ನೋಡ್ಬಿಟ್ಟೆ. ಇನ್ನೇನು ಉಳಿದಿದೆ ಅಂತ ಅನಿಸುತ್ತೆ ಅಲ್ವಾ? ರಿಯಲ್ ಲೈಫಿನ ಮೈನಸ್ಗಳನ್ನ ಸ್ಟೆಪ್ಸ್ ಮಾಡಿಕೊಂಡು ರಿಯಾಲಿಟಿನಲ್ಲಿ ಕಾಣಿಸ್ಕೊತಾರೆ ಗೊತ್ತಾ? ಅಲ್ಲಿಂದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಲೈಫಲ್ಲಿ. ಅದು ತುಂಬ ಇನ್ಸ್ಪೈರಿಂಗ್ ಆಗುವಂಥ ಸ್ಟೋರಿ. ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಇವತ್ತಿನ ಈ ಎಪಿಸೋಡು ಅವ್ರು ಓಪನ್ ಅಪ್ ಆಗ್ತಾ ನಿಮ್ಮನ್ನು ನೀವು ನೋಡ್ಕೋಬೋದು, ನಿಮ್ಮನ್ನು ನೀವು ಕಂಡ್ಕೋಬೋದು. ನಾನು ಇದಕ್ಕಿಂತ ಚೆನ್ನಾಗಿ ಆಗ್ಬೋದಲ್ವಾ ಅಂತಲೂ ಅನಿಸ್ಬೋದು. ಅಂಥದ್ದೊಂದು ಇನ್ಸ್ಪೈರಿಂಗ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನದನ್ ನನ್ನ ಜೊತೆ ಇರೋ ಮುದ್ದಾದ ಜೋಡಿ ನವ ವಿವಾಹಿತರು, ಅವ್ರಿಗೆ ಒಂದು ವಿಶ್ ಮಾಡೋದ್ರ ಮೂಲಕ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನನ್ನದನ್ ಚೈತ್ರ ಕುಂದಾಪುರ ಹಾಗೆ ಶ್ರೀಕಾಂತ್ ಕಶ್ಯಪ್ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದೆ. ಇಷ್ಟು ದಿನ ಹೇಗಿದ್ದೀರಾ ಅಂತ ಕೇಳೋದು ಮ್ಯಾಟ್ರ್ ಅಲ್ಲ, ಈಗ ಹೇಗಿದ್ದೀರಾ ಅಂತ ಕೇಳೋದು ಮ್ಯಾಟ್ರು. ಒಬ್ರು ಇಬ್ರಾಗಿದ್ದೀರಾ ಈಗ, ಬಟ್ ಯಾವಾಗ್ಲೂ ಇಬ್ರಾಗೆ ಇದ್ರಿ, ನಮಗ್ ಗೊತ್ತಾಗಿದ್ದು ಇವಾಗ. ಸೊ ಮದುವೆ ಜೀವನ ತುಂಬಾ ಏನು ವ್ಯತ್ಯಾಸ ಅನ್ನಿಸ್ತಿಲ್ಲ, ಬಟ್ ಖುಷಿಯಿಂದ ಹೋಗ್ತಾ ಇದೆ. ಈಗ ಜನ ನೋಡ್ತಾ ಇರೋ ಸ್ವೀಕರಿಸ್ತಾ ಇರೋ ರೀತಿ ಇದೆ ಅಲ್ಲ, ಅದಿನ್ನ ಖುಷಿ ಕೊಡ್ತಾ ಇದೆ ಅಂತ. ಹೌದಾ? ಎಲ್ಲಾ ತರಾನು ನೋಡ್ಬಿಟ್ರಿ ನೀವು ಅಲ್ವಾ? ಎಲ್ಲಿ ಕಳ್ಕೊಂತೀವೋ ಅಲ್ಲಿ ಪಡ್ಕೋಬೇಕಂತೆ, ಎಲ್ಲಿ ಅವಮಾನ ಆಗುತ್ತೆ ಆ ಸ್ಟೇಜ್ ಸನ್ಮಾನದ ಸ್ಟೇಜ್ ಆಗ್ಬೇಕಂತೆ. ಅದನ್ನ ಅಕ್ಷರ ಸಹ ನಿಜ ಮಾಡ್ಬಿಟ್ರಿ ನೀವು ಇವಾಗ ಅಲ್ವಾ? ಹೆಂಗ ಅನಿಸ್ತಿದೆ ನಿಮ್ಗೆ? ಖುಷಿ ಆಗುತ್ತೆ, ತುಂಬಾ ಖುಷಿ ಆಗ್ತಿದ್ಯಾ? ಸೊ ಚೈತ್ರ ಅವ್ರನ್ನ ಮೊದ್ಲಿಂದಾನು ನೋಡ್ಕೊಂಡ್ ಬಂದಿದ್ದೀರಾ, ಈಗ ನೋಡ್ತಿರೋ ಚೈತ್ರ ಈಗ ಹಿಂದೆಗಿಂತ ಈಗ ತುಂಬಾ ಉತ್ತಮ, ತುಂಬಾ ಸಾಫ್ಟ್ ಆಗಿದ್ದಾರೆ. ತುಂಬಾ ಮೊದ್ಲು ಹೆಂಗಿದ್ರು ಹಾಗಾದ್ರೆ? ತುಂಬಾ ರ್ಯಾಶ್ ಆಗಿದ್ರು. ರ್ಯಾಶ್ ಆಗಿದ್ರ? ರೆಬಲ್ ರೆಬಲ್ ಲೇಡಿ. ಈಗ ಆಗಲ್ಲ, ತುಂಬಾ ಸೌಮ್ಯವಾಗಿ ಇವಾಗ ಈಗ ಸರಸ್ವತಿಯಾಗಿ, ಅದಕ್ಕೆ ಮೇಧ ಅಂತ ಹೆಸರಿಟ್ಟಿದೆ. ಕರೆಕ್ಟ್. ನಿಮ್ಗೆ ಈಗ ಮದ್ವೆ ಆದ್ಮೇಲೆ ಇನ್ನ ಹೆಸರು ಹೌದಲ್ವಾ? ನಾವು ಚೈತ್ರ ಅಂತ ಕರಿಬಾರ್ದು ಇನ್ಮೇಲೆ. ಯಾರ್ ಸೆಲೆಕ್ಷನ್ ಇದು ಹೆಸರು? ಅವರದ್ದೇ. ನಿಮ್ದೇ ಸೆಲೆಕ್ಷನ್? ಏನಕ್ಕೆ ಹೆಸರು? ಅಂದ್ರೆ ಮೇಧ ಅಂದ್ರೆ ಸರಸ್ವತಿ ಅಂತ. ವೇದದಲ್ಲಿ ಋಗ್ವೇದದಲ್ಲಿ ಮೇಧಾ ಸೂಕ್ತ ಅಂತ ಒಂದಿದೆ, ಆ ಶಬ್ದ ಮೇಧ. ಸರಸ್ವತಿ ಯಾವಾಗ್ಲೂ ಶಾಂತ ಸ್ವರೂಪಿ.
ಹಾಗಾಗಿ ಸರಸ್ವತಿ ಹೆಸರು ಸರಸ್ವತಿಯ ಹಾಗೆ ನನ್ನ ಅಮ್ಮನ ಹೆಸರು ಶಾರದಾ ಅಂತ, ಹಾ ಇವರಿಗೆ ಹಾಗೆ ಅಮ್ಮನ ಇನ್ನೊಂದು ರೂಪ ಆಗ್ಲಿ ಅಂತ. ಹಾಗೆ. ವಾವ್, ಸೂಪರ್ ಅಲ್ಲ. ನನಗ್ ಗೊತ್ತಿರ್ಲಿಲ್ಲ. ನಾನು ಅಂದ್ರೆ ಹೆಸರಿಡ್ಬೇಕು ಅಂದಾಗ ನನಗೊಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಸೊ ನಾನು ಕೇಳ್ತಾ ಇದ್ದೆ, ಏನ್ ಹೆಸರಿಡ್ತೀರಾ, ನಾನ್ ಶ್ರೀಜಾ ಅಂತಿಡಿ ಅಂತೆಲ್ಲ ಕೇಳ್ತಾ ಇದ್ದೆ. ಅಂದ್ರೆ ಶ್ರೀಜಾ ಅಂದ್ರೆ ಲಕ್ಷ್ಮಿ ಹಂಗೆಲ್ಲ ಕೇಳ್ತಾ ಇದ್ದೆ. ಇಲ್ಲ ಸರ್ಪ್ರೈಸ್, ಅದು ಸರ್ಪ್ರೈಸ್ ಹೆಸರು, ಚೆನ್ನಾಗಿರೋ ಹೆಸರಿಡ್ಬೇಕು, ನನಗೆ ಏನೇನೋ ಹೆಸರಿಟ್ರೆ ಆಗಲ್ಲ ಅಂತೆಲ್ಲ ಅಂದಿದ್ದೆ. ಅಲ್ಲಿ ಹೆಸರಿಟ್ಟಾಗ ಶ್ರೀಮೇಧ ಅಂತಿಟ್ಟಾಗ ಓಕೆ ಇಷ್ಟ ಆಗೋಯ್ತು. ಹೆಂಗಾಯ್ತದು ಅಂದ್ರೆ ಇನ್ವಿಟೇಷನ್ ಬರೆಯುವಾಗ? ಇಲ್ಲ ಅದು ಮದುವೆ ದಿನ ನಮ್ ತಾಯಿ ಕಿವಿಯಲ್ಲಿ ಸರ್ಪ್ರೈಸ್ ಅವತ್ತೇ ಕರೆದಿದ್ದ. ಮದುವೆ ದಿನ ಶಾಸ್ತ್ರ ಮಾಡ್ತಾರೆ, ಹಣ್ಣು ತಿನ್ಸಿ ಹೆಸರು ಹೇಳ್ತಾರೆ, ಹಾಲು ಕುಡಿಸಿ ಹೆಸರು ಹೇಳ್ತಾರೆ. ಅವತ್ತಿಂದ ಅವರು ನಮ್ಮ ಗೋತ್ರಕ್ಕೆ ಈಗ ನಿಮ್ಮ ಗೋತ್ರಕ್ಕೆ ಶಿಫ್ಟ್ ಆದ್ರು. ಓಕೆ ಓಕೆ. ಇವಾಗ ಏನಂದ್ರೆ ಒಂದು ಹಂತಗಳಿರುತ್ತೆ ಲೈಫಲ್ಲಿ. ವೆರಿ ಬಿಗಿನಿಂಗ್ ಸ್ಟೇಜಲ್ಲಿ ಏನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಜೀವನ ಒಂಥರ ಸೂಪರ್ ಡೂಪರ್ ಆಗಿರತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರೋಲ್ಲ, ಅದು ನಮಗೆ ಗೊತ್ತಿಲ್ಲದೇನೆ ನಾವು ಯಾವ್ದಾವ್ದೋ ಟ್ರ್ಯಾಕಲ್ಲಿ ಎಂಟ್ರಿ ಆಗಿಬಿಟ್ಟಿರ್ತೀವಿ. ನಿಮ್ಮ ಲೈಫಲ್ಲಿ ಹೆಂಗೆ ಆ ಟ್ರ್ಯಾಕ್ಗಳು ಓಪನ್ ಆಯ್ತು? ಈಗ ಕುಂದಾಪುರನೇ ಅಲ್ವಾ? ನಾನ್ ಬೇಸಿಕಲಿ ಕುಂದಾಪುರ, ಅವ್ರು ಉಡುಪಿ ಹಿರಿಯಡ್ಕದವ್ರು. ಸೊ ನಾವು ಒಟ್ಟಿಗೆ ವರ್ಕ್ ಮಾಡ್ತೀವಿ. ಅವರು ಹಿರಿಯಡ್ಕ ಅಂತ, ಹಿರಿಯಡ್ಕಗಿಂತ ಸ್ವಲ್ಪ ಒಳಗಿದೆ, 6 ಕಿಲೋಮೀಟರ್ ಒಳಗೆ. ಸೊ ಚೈತ್ರ ಒಂದೇ ವರ್ಷದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸು, ಇದು ಎಕ್ಸ್ಪೆಕ್ಟೇ ಮಾಡಕ್ ಆಗದೆ ಇರುವಂತ ಅಪ್ಸ್ ಅಂಡ್ ಡೌನ್ಸು. ಈಗ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ಹೆಂಗ ಅನ್ಸುತ್ತೆ? ನಾವು ಒಂದಂದ್ರೆ ಅದನ್ನ ನೆನಪಿಸ್ಕೊಳ್ಳೋದಿಲ್ಲ ಅಂತ, ಅಂದ್ರೆ ಬಂದಿದ್ದೆ ಹೆಂಗ್ ಬರತ್ತೆ ಹಂಗ್ ಸ್ವೀಕಾರ ಮಾಡ್ಕೊಂಡು ಹೋಗೋದು ಜೀವನಾನ ಅಂತ. ಸೊ ನಮ್ಗೊಂದು ಬದುಕಲು ಚಿಕ್ಕದೇ ಆಗ್ಲಿ ಒಂದಷ್ಟು ಅನುಭವಗಳಾಗಿತ್ತು. ಬಿದ್ದಾಗ ಮತ್ತೆ ಮೇಲೆ ಹೇಳ್ತಿದ್ವಿ. ಸೊ ಇದು ಕೊನೆ ಅಂತೂ ಅಲ್ಲ, ಇಲ್ಲಿಂದ ಆಚೆಗೆ ಇನ್ನೇನೋ ಒಳ್ಳೇದಂತೂ ಖಂಡಿತ ಇರುತ್ತೆ ಅನ್ನೋದೊಂದು ಯಾವಾಗ್ಲೂ ನಂಬಿಕೆ, ಯಾವಾಗ್ಲೂ ಹಂಗೆ ಇಟ್ಕೊಂಡಿದ್ದೆ. ಹಂಗೆ ಆಯ್ತು. ನಾವು ಅದನ್ನ ಹೇಳ್ತಾರಲ್ಲ, ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಲ್ಲ ಅಂತೀವಿ. ಸೊ ಯಾವಾಗ್ಲೂ ಯದ್ಭಾವಂ ತದ್ಭವತಿ ಅಂತೀವಲ್ಲ, ಹಂಗೆ ನಾವೇನ ಬಯಸ್ತೀವಿ ಇಲ್ಲ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇಟ್ಟು ಇದ್ ಮಾಡಿದ್ರೆ ಆಗತ್ತೆ ಅಂತ ಒಂದು ವಿಶ್ವಾಸ ಇತ್ತು. ಹಂಗೆ ಆಯ್ತು. ಇವಾಗ ನೋಡ್ಕೊಂಡು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸುಮ್ನೆ ಬಂದಿದ್ದಲ್ಲ, ಈ ದಾರಿ ಹೈವೇನಲ್ಲಿ ಬಂದಿದ್ದಲ್ಲ, ನಾವು ಕಲ್ಲು ಮುಳ್ಳುಗಳ ದಾರಿಲಿ ಬಂದಿದ್ದೀವಿ. ಸೊ ಇದ್ರಿಂದ ಒಂದು ಬೆವರಿನ ಪರಿಶ್ರಮ ಇದೆ ಅನ್ನೋ ಖುಷಿ ಇದೆ ಅಲ್ಲ, ಅದು ಯಾವಾಗ್ಲೂ ಇರುತ್ತೆ. ಆ್ಯಕ್ಚುಲಿ ಶ್ರೀಕಾಂತ್ ಅವ್ರೆ, ನಿಮಗೆ ಹೆಂಗಂದ್ರೆ ಎಲ್ಲರೂ ಹೇಳ್ತಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ, ಅವರು ಕೈ ಹಿಡಿದು ಎತ್ತುತ್ತಾರೆ, ಅವರು ಕೈ ಹಿಡಿದು ಆಶೀರ್ವಾದ ಮಾಡ್ತಾರೆ. ಆ ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಯಾರೇ ಇರ್ಬೋದು, ಒಟ್ಟಲ್ಲಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ. ಬಟ್ ಇಲ್ಲಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತ ಅನಿಸ್, ನಿಮಗೆ ಹೆಂಗ್ ಫೀಲ್ ಆಗ್ತಿದೆ? ಫೀಲ್ ಹಾಗೇನು ಅನ್ಸಿಲ್ಲ. ಅವರ ಯಶಸ್ಸಿಗೆ ನಾನೇನ್ ಕಾರಣ ಅಲ್ಲ, ನಾನು ಅವ್ರ ಜೊತೆ ಇದ್ದೆ ಅಷ್ಟೇ. ಅವ್ರ ಜೊತೆ ಇದ್ದೆ ಅಷ್ಟೇ, ಜೊತೆ ಇರೋದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ಯಾವಾಗ ಅದೇ ಹೇಳ್ತಾರಲ್ಲ, ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಹಂಗೇನೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ಆಲ್ಸೋ ದರ್ ಬಿಗಿನ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮೆನ್ ಅಂತ. ಎಲ್ಲ ಹೆಣ್ಮಕ್ಳ ಲೈಫಲ್ಲೂ ಇರ್ತಾರೆ. ಒಂದು ತಂದೆ ಆಗಿರ್ಬೋದು, ಫ್ರೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ಲವ್ವರ್ ಇರ್ಬೋದು, ಗಂಡ ಇರ್ಬೋದು, ಯಾರೋ ಒಬ್ಬ ಅಂಡರ್ಸ್ಟ್ಯಾಂಡಿಂಗ್ ಮೆನ್ ಇದ್ದೇ ಇರ್ತಾನೆ. ಅವಳ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಗಂಡಸು ಪ್ರತಿಯೊಬ್ಬರ ಲೈಫಲ್ಲಿ ಇರ್ತಾನೆ. ಸೊ ಅದನ್ನ ನಾವು ಗುರ್ತಿಸಿರಲ್ಲ ಅಷ್ಟೇ. ಯಾಕೆಂದ್ರೆ ಗಂಡಸ್ ಸಕ್ಸಸ್ ಆದಾಗ ಅಲ್ಲೆಲ್ಲೋ ಒಂದ್ ಕಡೆ ತುಂಬಾ ಜನ ಹೆಣ್ಮಕ್ಳಿಗೆ, ಫೆಮಿನಿಸ್ಟ್ಗಳಿಗೆ ಇದು ಇಷ್ಟ ಆಗದೆ ಇರ್ಬೋದು. ಬಟ್ ಅದನ್ನ ಬಹಳ ಸುಲಭದಲ್ಲಿ ಹೆಂಡತಿ ಇದ್ರು, ಸಕ್ಸಸ್ಫುಲ್ ಇದ್ರು, ಮತ್ತೊಂದಿದ್ರು ಅಂತಾರೆ. ಆದ್ರೆ ಎಷ್ಟೋ ಜನ ಹೆಣ್ಮಕ್ಳು ಸಕ್ಸಸ್ ಆಗೋರಲ್ಲೂ ಕೂಡ ಹೌದು ಗಂಡ್ಮಕ್ಳು ಎಕ್ಸ್ಪೈಟ್ ಮಾಡೋ ಒಂದು ಸೊಸೈಟಿ ಇರುತ್ತೆ, ಅದ್ರ ಜೊತೆಗೆ ಯಾರೋ ಒಬ್ಬ ಇದೀನಿ ನಾನು ಅಂತ ಯಾವಾಗ್ಲೂ ಸಂತಾನ ಕೊಡುವಂತ ಒಂದು ಹೆಗ್ಲಿ ಯಾವಾಗ್ಲೂ ಇರುತ್ತೆ. ಅದನ್ನ ಎಷ್ಟೇ ಸ್ಟ್ರಾಂಗ್ ವುಮನ್ ಅಂತ ಹೇಳಿ ನಾನು ಅದನ್ನ ಬಿಟ್ಟಿದ್ದೀನಿ ಫೈನ್, ಎಂತ ಗಂಡನಿಂದ ಟಾರ್ಚರ್ ಅನುಭವಿಸಿರೋ ಅಂತ ಹೆಣ್ಮಗಳು ಸಕ್ಸಸ್ ಆದ್ರೂ ಕೂಡ ಅವಳ ಹಿಂದೆ ಒಬ್ಬ ಅಪ್ಪನೋ, ಒಬ್ಬ ಅಣ್ಣ, ಒಬ್ಬ ಫ್ರೆಂಡು ಇದ್ದೇ ಇರ್ತಾನೆ. ಸೊ ಅದನ್ನ ಯಾವತ್ತೂ ಸೊಸೈಟಿ ಗಮನಿಸಲ್ಲ. ಸೊ ನನ್ನ ವಿಷಯದಲ್ಲಿ ಅದು ಒಂದ್ ಸ್ವಲ್ಪ ಲೌಡಾಗಿ ಕಾಣಿಸ್ತಿತ್ತು. ಬಟ್ ಹೆಚ್ಚಿನ ಎಲ್ಲ ಹೆಣ್ಮಕ್ಳ ವಿಷಯದಲ್ಲಿ ಇದ್ದೇ ಇರ್ತಾ. ಎಷ್ಟೋ ಜನ ಸಕ್ಸಸ್ಫುಲ್ ಹೆಣ್ಮಕ್ಳು ನೋಡಿ, ನನ್ ಗಂಡ ತುಂಬಾ ಸಪೋರ್ಟಿವ್, ನಮ್ಮ ಅಪ್ಪ ನಂಗೆ ದೊಡ್ಡ ಹೀರೋ ಅಂತ ಯಾರೋ ಒಬ್ರು ಹೇಳ್ತಾರೆ. ಒಬ್ರಲ್ಲ ಇನ್ನೊಬ್ರನ್ನ ದೇವ್ರು ಕೊಟ್ಟಿರ್ತಾನೆ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಸಮಾಜ ಎಲ್ಲೋ ಒಂದ್ ಕಡೆ ಗಂಡಸ್ರ ಪರಿಶ್ರಮನ ಅಷ್ಟು ಗುರ್ತಿಸೋಲ್ವೋ ಏನೋ ನಂಗೆ ಗೊತ್ತಿಲ್ಲ. ನಂಗೆ ತುಂಬಾ ಸಲ ಹಂಗ ಅನ್ಸಿದೆ. ಹೌದು, ಸಕ್ಸಸ್ಫುಲ್ ಹೆಣ್ಮಕ್ಳ ಹಿಂದೆ ಕೂಡ ಒಬ್ಬ ಗಂಡ್ಮಕ್ಳು ಇರ್ತಾರೆ, ಬಟ್ ಅದನ್ನ ಗುರ್ತಿಸಲ್ಲ ಅಂತ ಅನ್ಸಿದ್ದಿದೆ. ನಿಜ ಅಲ್ಲ? ಸೊ ನಿಮ್ಮ ಒಂದು ನೆನಪಿನ ಆಳದಲ್ಲಿ ಫಸ್ಟ್ ಚೈತ್ರ ಅವ್ರನ್ನ ಎಲ್ಲಿ, ಹೆಂಗೆ, ಯಾವಾಗ ಮೀಟ್ ಮಾಡಿದ್ರಿ? ಲವ್ ಆಗಿದ್ದೆಲ್ಲ ಅಲ್ಲ, ನೀವು ಫಸ್ಟ್ ನೋಡಿದ್ದು
ಸಣ್ಣ ಅದೆಲ್ಲ ನೆನಪಿಲ್ಲ. ನೆನಪೇ ಇಲ್ವಾ? ಒಂದು ಓಪನಿಂಗ್, ಒಂದ್ ಡಾಟ್ ನೆನಪೇ ಇಲ್ಲ. ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ, ಕಾಲೇಜಲ್ಲಿ ಪರಿಚಯ ಇತ್ತು, ಸಂಘಟನೆಯಿಂದ ಪರಿಚಯ. ಕಾಲೇಜಲ್ಲಿ ಒಟ್ಟಿಗೆ ಒಂದೇ ಇಲ್ಲ ಸಂಘಟನೆಯಲ್ಲೆಲ್ಲ ಹೋಗುವಾಗ ನಾನ್ ಕಾಲೇಜಲ್ಲಿ ಮೀಟಿಂಗ್ಗಳೆಲ್ಲ ಇರುತ್ತಲ್ಲ. ಶುರುವಾಗಿದ್ದು ಈ ಸಂಘಟನೆ, ಭಾಷಣ ಇದೆಲ್ಲ ನಿಮಗೆ ಮತ್ತೆ ನಿಮ್ಗೆ? ನಾನ್ ಕಾರ್ಯಕರ್ತ ಆಗಿ ಹೋಗ್ತಿದ್ದೆ. ಸಂಘಟನೆ ಜವಾಬ್ದಾರಿ ವಯಸ್ಸಲ್ಲದು PUC-ನಲ್ಲಿ ಅನ್ಸುತ್ತೆ. PUC ಅಲ್ಲಿ 10 ವರ್ಷ ಹಿಂದೆ, ನನಗೂ PUC-ನಲ್ಲೇ 12 ವರ್ಷ ಹಿಂದೆ. 12 ವರ್ಷ ಮೇಲಾಗಿ. ಸೊ ಯಶಸ್ವಿ ಮಹಿಳೆ ಹಿಂದಿನ ಪುರುಷ ಇವ್ರೆ. ಸೊ ಹಂಗಾಗಿ ಅವ್ರು ಹಂಚ್ಕೋಬೇಕು ಆ ಒಂದು ಥಾಟ್ ಹೆಂಗ್ ಬಂತು, ಅಥವಾ ಅವ್ರನ್ನ ಎಲ್ಲೂ ಕೈ ಬಿಡದೆ ಇಲ್ಲ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅಂದ್ಕೊಂಡು ಆ ಥಾಟ್ ಬರೋದು ತುಂಬ ಕಷ್ಟ. ಅದರಲ್ಲೂ ನಿಮ್ಮಿಬ್ಬರ ಪರಿಚಯ ಇಲ್ಲಿವರೆಗೂ ಬಂದಿರೋದು ಸಾಮಾನ್ಯ ಮಾತಲ್ಲ. ಈಗಿಂದ ಎಷ್ಟೊಂದು ಒಂದೆರಡು ದಿನದಲ್ಲೇ ಬ್ರೇಕಪ್ ಆಗುವಂಥ ಎಷ್ಟು ಕೇಸಸ್ಗಳನ್ನ ನಾವು ನೋಡ್ತೀವಿ. ಸೊ ಹಂಗಾದ್ರೆ ನಿಮ್ಮ ವಾಯ್ಸಲ್ಲೇ ಬೇಕು ನನಗೆ. ನೀವು ಎಲ್ಲಿ ನೋಡಿದ್ರಿ, ಹೆಂಗೆ ನೋಡಿದ್ರೆ ಆ ಒಂದು ಫಸ್ಟ್ ಇದನ್ನ ನೆನಪಿಸ್ಕೊಳ್ಳಿ ನೀವೀಗ. ಹೌದು, ಭಾಷಣಗಳಲ್ಲಿ ನೋಡಿರ್ತೀನಿ ಅಂತ ಹೇಳಿದ್ರಿ. ಪರಿಚಯ ಅದೇ ನಮ್ಗೆ ಮಂಗಳೂರು ಹೋರಾಟದಲ್ಲಿ ಅನ್ಸುತ್ತೆ. ಮಂಗಳೂರು ಹೋರಾಟದಲ್ಲೆಲ್ಲ ಅವಾಗೆಲ್ಲ ಪರಿಚಯ. ಅವಾಗೆಲ್ಲ ಮಾತಾಡ್ತಿದ್ವಿ ಅಷ್ಟೇ. ಅಂದ್ರೆ ಎಲ್ಲರೂ ಜನರಲ್ ಮಾತಾಡ್ತಿದ್ವಿ, ನಾವು ಸಹ ಮಾತಾಡ್ತಿದ್ವಿ, ಹಾಗೆ ಸಂಪರ್ಕ ಇತ್ತು. ಮತ್ತೆ ನಾನು ಜಾಬಿಗೆಲ್ಲ ಹೋದ್ಮೇಲೆ ತುಂಬಾ ಕ್ಲೋಸ್. ನೀವೀಗ ಇಬ್ರು ಸಂಘಟನೆಗಳಲ್ಲಿ ತೊಡಕೊಳ್ಳೋದು ಅದು ಹೆಂಗ್ ಥಾಟ್ ನಿಮ್ಗೆ ಹೆಂಗ್ ಬಂತು? ಆ ಫಸ್ಟ್ ಥಾಟ್ ಹೆಂಗ್ ಬಂತು? ನಾನು ಸಂಘಟನೆಗೆ ಹೋಗ್ಬೇಕು ಈ ತರದ್ದೆಲ್ಲ ಒಂದು ನಮ್ಮ ಊರಲ್ಲೆಲ್ಲ ಆ ರೀತಿ ಏನಿಲ್ಲ. ಎಲ್ರು ಉಡುಪಿ ಮಂಗಳೂರಲ್ಲೆಲ್ಲ 80% ಜನ ಅದರಲ್ಲೇ ಇರ್ತಾರೆ. ಅದು ಬೈ ಬರ್ತ್ ಅನ್ನೋ ತರ ಬಂದ್ಬಿಡುತ್ತೆ ಅದು. ಮತ್ ವಾತಾವರಣ 90% ಜನ ಸಂಘಟನೆಗೆ ಹಾಗೆ ಇರ್ತಾರೆ. ಆತರ ಇದೆಯಾ? ಅಂದ್ರೆ ಉಡುಪಿ ಮಂಗಳೂರು ಅಂದ್ರೆ ನೀವು ಹಂಗೇನೆ ನಿಮಗ್ ಫೀಲ್ ಆಗುತ್ತೆ. ಅಂದ್ರೆ ಹಂಗೆ ಇರುತ್ತೆ, ಎಲ್ರು ಅದೇ ವಾತಾವರಣದಲ್ಲಿ ಇರ್ತಾರೆ. ಸೊ ಒಬ್ರಿಗೊಬ್ರು ಪರಿಚಯ ಆಗಿ ಹಂಗಿರುತ್ತೆ. ಹೆಣ್ಮಕ್ಳು ತುಂಬಾ ಕಡಿಮೆ. ನಾನ್ ನೋಡಿದಂಗ ನಮ್ ಕುಂದಾಪುರದಲ್ಲಿ ನಾನೇ ಮೊದ್ಲು ಫಸ್ಟ್ಗೆ ಪ್ರಾರಂಭ ಮಾಡಿದ್ದ ಆ ಇದ್ರಲ್ಲಿ. ಅಂದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಸಂಘಟನೆಗಳಲ್ಲಿದ್ರು. ನಾವು ವಿದ್ಯಾರ್ಥಿ ಸಂಘಟನೆನಲ್ಲಿದ್ದು ಅದ್ರಲ್ಲಿ ಪೂರ್ತಿ ಹೊರಗಡೆ ಬಂದು ಇದ್ ಮಾಡಿರೋದು ಬಹಳ ಕಡಿಮೆ ಅವರು. ಬಟ್ ಗಂಡ್ಮಕ್ಳೆಲ್ಲ ಯೂಶುವಲ್ ಇರ್ತಾರೆ. ಕಾಲೇಜ್ ಬಂದ್ರೆ ಯಾವ್ದೋ ಒಂದ್ ಸಂಘಟನೆನಲ್ಲಿ ಇರ್ತಾರೆ, ಫ್ರೆಂಡ್ಸ್ ಆದ್ರೆ ಅದು ಬಜರಂಗ್ ದಳ ಹಂಗೇನೋ ಇರ್ತಾರೆ. ಸೊ ವಾತಾವರಣ ಅದೇ ಸಂಘದಲ್ಲಿ ಶಾಖೆಗೆಲ್ಲ ಹೋಗ್ತಾ ಎಲ್ರು ಆಲ್ಮೋಸ್ಟ್ ಶಾಖೆಗೆ ಹೋಗಿರ್ತಾರೆ. ಸೂಪರ್ ಅಲ್ಲ? ಅಲ್ಲಿಂದಲೇ ಸಂಸ್ಕಾರಗಳು, ಅಲ್ಲಿಂದಲೇ ಏನೋ ವಿಷಯಗಳು ಎಲ್ಲ ಗೊತ್ತಾಗುತ್ತೆ. ಈ ಪೂಜೆ ಪುನಸ್ಕಾರ ಹೆಂಗ ಮನೆಯಲ್ಲಿ ಹುಟ್ಟಿ ಬೆಳಿಬೇಕಾದ್ರೆ ಹಂಗೆ ಹಿಂಗೆ ಭಾಷಣಗಳು ಅಥವಾ ಏನೋ ನಾವು ಸಂಘಟಿಸ್ತೀವಿ ಅಂದ ತಕ್ಷಣ ಅಲ್ಲಿ ಜಾಯಿನ್ ಆಗೋದೇನು ವಿಶೇಷ ಅಲ್ಲ, ನಮಗೆಲ್ಲ ವಿಶೇಷ. ಬಟ್ ನಿಮ್ಗೆಲ್ಲ ಅದು ಆಸೋಕ್ಕಾಗ್ಬಿಟ್ಟಿದೆ ಜೀವನದಲ್ಲಿ. ಸೂಪರ್ ಅಲ್ಲ? ಓಕೆ, ಈಗ ಇಬ್ರು ಒಟ್ಟೊಟ್ಟಿಗೆ ಒಂದೇ ಒಂದು ಝೋನ್ ಅಲ್ಲೇ ಬಂದ್ಬಿಡ್ತೀರಾ. ಯಾರು ಏನು ಸೆಪರೇಟ್ ಇಲ್ಲ, ಯಾರು ಅಟ್ರಾಕ್ಟ್ ಮಾಡ್ಬೇಕಾಗಿಲ್ಲ. ಒಂದೇ ಜಾನರ್ ಅಲ್ಲಿ ಇರ್ಬೇಕಾದ್ರೆ ಒಂದಷ್ಟು ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಸೊ ನಿಮ್ಮಿಬ್ರಿಗೆ ಯಾವ್ದು ಪ್ಲಸ್ಸು ಯಾವ್ದು ಮೈನಸ್ಸು? ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಒಂದೇ ಸ್ಟೇಜ್ ಅಲ್ಲಿ ಇದ್ದೀರಾ, ಅಂದ್ರೆ ಎಲ್ಲದರಲ್ಲೂ ಈಕ್ವಲ್ ಆಗಿ ಇದ್ದೀರಾ. ಸೊ ಯಾವ್ದು ನಿಮಗೆ ಮೈನಸ್ ಅನ್ನಿಸ್ತಿತ್ತು, ಯಾವ್ದು ಪ್ಲಸ್ ಅನ್ನಿಸ್ತಿತ್ತು ಚೈತ್ರ ಅವರಲ್ಲಿ? ಸಿಟ್ಟೊಂದು ಮಾತ್ರ, ಅದೊಂದೇ ನೆಗೆಟಿವ್, ಅದೊಂದೇ ಮೈನಸ್. ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ ಸಿಟ್ಟಿಂದ, ಅದೊಂದು ಮೈನಸ್. ಮತ್ತೆ ಯಾವುದಿಲ್ಲ, ಇನ್ಯಾವುದು ಇಲ್ಲ. ನನಗೆ ಮೈನಸ್ ಅಂತೆಲ್ಲ ಏನು ಯಾವತ್ತೂ ಕಾಣಿಸಿಲ್ಲ. ನನಗೆ ತುಂಬಾ ಸಲ ಅನ್ಸಿದೆ, ಹೌದಲ್ಲ ನಾನು ಅವ್ರ ತರಾನೇ ಯೋಚನೆ ಮಾಡಿದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಯಾವಾಗ್ಲೂ ಅನ್ಸ್ತಿತ್ತು. ಅಲ್ಲ, ಇವರು ಫ್ಲವರ್ ಅಲ್ಲ ಫೈರ್ ಅಂತ ನಿಮ್ಗೆ ಅನಿಸ್ತಿತ್ತ ಅವಾಗವಾಗ? ಯಾವಾಗ್ಲೂ ನೋಡಿ, ನೀವ್ ಹಿಂಗ ಅನ್ಕೊಳಂಗಿಲ್ಲ, ಅವ್ರಿಗೆ ಅವ್ರಂಗ ಅನ್ಬೇಕು. ಸೋ ಸ್ವೀಟ್ ನೀವು. ಅಂದ್ರೆ ಇವ್ರು ಸಿಕ್ಕಾಬಟ್ಟೆ ಮಾತಾಡ್ತಾರೆ, ನೀವು ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿರ್ತೀರಾ. ಈ ದೇವ್ರ ಆಪೋಸಿಟ್ ಅಲ್ಲ ಯಾಕೆ ಇಟ್ಟಿರ್ತಾನೆ ಎಲ್ಲದನ್ನು ಅಂತ ಗೊತ್ತಿಲ್ಲ. ಅದೇ ಸಹಿಸ್ಕೊಂಡು ಕುತ್ಕೊಳ್ಬೇಕಲ್ಲ. ಇಲ್ಲ, ನಾನು ಮಾತಾಡ್ತೇನೆ. ಮಾತಾಡ್ಲಿಕ್ಕೆ ಅಂದ್ರೆ ಇವ್ರ ಜೊತೆ ಸರಿ ಜಗಳ ಮಾಡ್ತೆ ಮಾತಾಡ್ತೇನೆ ಅಷ್ಟೇ. ಈ ಕ್ಲೋಸ್ ಸರ್ಕಲ್ ಬಂದ್ಬಿಟ್ರೆ ನಾವು ಅಥವಾ ನನ್ನ ಫ್ರೆಂಡ್ ಸರ್ಕಲ್ ನಾವು ಜೊತೆಲಿದ್ರೆ ತುಂಬಾ ಮಾತಾಡೋದು ಇವ್ರೇನೆ. ಹೌದಾ? ಅತಿ ಹೆಚ್ಚು ಆಚರಿಸ್ತಿದ್ದೀರಾ? ಇಲ್ಲ, ಹಂಗಲ್ಲ. ಮಾತಾಡೋ ಶೈಲಿ ನಮ್ದು ಸ್ಲೋ ಅಷ್ಟೇ. ನಿಧಾನಕ್ಕೆ ಮಾತಾಡ್ತಾರೆ. ಈಗ ಬೇರೆ ಈಗ ನಮ್ಮ ಹತ್ರ ಏನೋ ಜಗಳ ಮಾಡ್ಬೇಕು, ಇನ್ನೇನೋ ವಾದ ಮಾಡ್ಬೇಕು ಅನ್ನೋ ಚೆನ್ನಾಗಿ ನೀಟಾಗಿ ಮಾತಾಡ್ತಾರೆ ಜೋರಾಗಿ. ನಿಮ್ಮನ್ನ ಇವಾಗ ಸ್ಟೇಜ್ ಮೇಲೆ ನಿಲ್ಲಿಸ್ಬೇಕು ನಾವು. ಸ್ಟೇಜ್ ಮೇಲೆ ಹೋದ್ರೆ ಮಾತೇ ಆಡಲ್ಲ. ಸ್ಟೇಜ್ ಎಲ್ಲ ಮಾತಾಡಲ್ಲ, ಸ್ಟೇಜ್ ಹೋಗೋದೇ ಇಲ್ಲ, ಬರಲ್ಲ ಅಷ್ಟೇ.
ಪುಷ್ ಮಾಡ್ತಾರೆ, ಅಷ್ಟೇ. ಅದಕ್ಕೆ ನಿಮ್ಮನ್ನ ಮೇಲೆ ನಿಲ್ಸೋದವ್ರು. ಈಗ ಚೈತ್ರ ಮೇಲೆ ನಿಂತು ಭಾಷಣ ಮಾಡುವಾಗ ನೀವು ಕೆಳಗೆ ಹೋಗ್ತಿ ಎಷ್ಟು ಎಂಜಾಯ್ ಮಾಡ್ತಿದ್ರಿ? ಅಂದ್ರೆ ಎಂಜಾಯ್ ಅಂತ ಏನಿಲ್ಲ, ನಂಗೆ ಅಭ್ಯಾಸ ಆಗಿದೆ ಅಲ್ಲ ಅದು. ಅಲ್ಲ, ಈ ತರ ಮಾತಾಡೋದು ಎಲ್ರಿಗೂ ಬರಲ್ಲ. ಸ್ಟೇಜ್ ಮೇಲೆ ನಿಂತ್ರು ಅಂತೂ ಇನ್ನ ಕಷ್ಟ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ವೇನಲ್ಲಿ, ಒಂದೇ ಟ್ರ್ಯಾಕ್ ಅಲ್ಲಿ ಯಾರನ್ನೋ ಒಬ್ರನ್ನ ಗುರಿಯಾಗಿಟ್ಕೊಂಡು ಸಂಘಟಿಸ್ತಾ ಮಾತಾಡೋದಿದೆ ಅಲ್ಲ, ಅದು ಸುಮ್ಮನೆ ಮಾತಲ್ವೇ ಅಲ್ಲ. ಸೊ ಅಂಥ ಭಾಷಣಗಾರ್ತಿ ಗೆಳತಿ ಆಗಿದ್ರು ಆಗ. ಸೊ ಹೆಂಗಿತ್ತು ನಿಮ್ಮ ಫೀಲು? ಏನಿತ್ತು ಥಾಟ್? ಕೆಳಗಡೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಏನ್ ಅನಿಸ್ತಿತ್ತು? ಖುಷಿ ಆಗ್ತಿತ್ತು. ಹಿಂಗೆಲ್ಲ ಪೋಸ್ಗಳು ಇವ್ರದ್ದೆಲ್ಲ ಇದ್ರಲ್ಲಿ ನೋಡ್ಬೇಕು ನೀವು ಗೂಗಲ್ ಅಲ್ಲಿ ಏನೆಲ್ಲ ಪೋಸ್ಗಳಿದೆ. ಅದ್ರ ಹೆಚ್ಚು ಫೋಟೋಸ್ ತೆಗ್ದಿರೋದೇ ಅವರು, ಆ ತರದ ಹೆಚ್ಚು ಪೋಸಸ್ ಫೋಟೋಸ್ ಎಲ್ಲ. ನೈಸ್. ಓಕೆ, ನೀವು ಇಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡಿದೀರಾ ಅಂತ ನಂಗಂತೂ ದೇವರಾಣೆಗೂ ಅನಿಸ್ತಾ ಇಲ್ಲ. ಇಲ್ಲ, ಮಾಡೂ ಇಲ್ಲ. ಶುರುವಾಯ್ತು ಅಂತ ನಾನು ಕೇಳಲೇಬೇಕು ಇವಾಗ. ಹಂಗೆ ಸಹಜವಾಗಿ, ಪ್ರಾರಂಭ ಅಂತ ಇಲ್ಲ. ನದಿ ಎಲ್ಲಿ ಹುಟ್ಟು ಅಂತ ಕೇಳ್ಬಾರ್ದು ಅನ್ಸಲ್ಲಿ. ಅದು ಹುಟ್ಟಿರತ್ತೆ ಎಲ್ಲೋ ಒಂದ್ ಕಡೆಗೆ, ಹರಿತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುದಿಲ್ಲ. ನಾವ್ ಯಾವತ್ತು ಎಲ್ಲಿ ಸಿಕ್ಕಿದ್ವಿ ಯಾವತ್ತು ಚರ್ಚೆ ಮಾಡಲ್ಲ. ಅಂದ್ರೆ ಯಾವತ್ತೂ ನಮ್ಗೊಂದು ನೆನಪು ಇಲ್ಲ ಅನ್ಸುತ್ತಲ್ಲ. ಇವಾಗೆಲ್ಲ ಹೆಂಗಿದೆ ಅಂದ್ರೆ ನಾವ್ ಇಂಥ ಡೇಟಿಗೆ ಮೀಟ್ ಮಾಡಿದ್ವಿ ಅಂತ ಅಲ್ಲಿಂದ ಸೆಲೆಬ್ರೇಷನ್ಸ್ ಶುರುವಾಗುತ್ತೆ. ಬಟ್ ಅದ್ ಎಷ್ಟ್ ಕಾಲ ಉಳ್ಕೊಳುತ್ತೋ ಅದ್ ಬೇರೆ ವಿಷಯ. ಬಟ್ ಅಲ್ಲಿ ಕೇಕ್ ಕಟ್ ಮಾಡೋದ್ರಿಂದ ಹಿಡಿದು ನಾವ್ ಇವತ್ತು ಮೀಟ್ ಮಾಡಿದ್ವಿ, ಒಂದ್ ವಾರ, ಒಂದ್ ತಿಂಗಳು, ಆತರ ಎಲ್ಲ. ಅದ್ ತಪ್ಪಂತ ಹೇಳ್ತಿಲ್ಲ, ಗುಡ್. ಅವ್ರವ್ರ ವೇನಲ್ಲಿ ಎಲ್ಲರಿಗೂ ಸಂಭ್ರಮಿಸ್ತಾರೆ. ಸೊ ನಿಮ್ದು ಎಲ್ಲಿ ಹುಟ್ಟು ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಪ್ರಾರಂಭಕ್ಕೆ ಅಂತ್ಯ ಇರುತ್ತಲ್ಲ, ಹಾಗೆ ಅಂತ್ಯ ಇರಬಾರ್ದು ಅಂತ. ಬಟ್ ಸ್ಟಿಲ್ ಒಂದ್ಸತಿ ಸ್ಟ್ರೈಕ್ ಆಗುತ್ತೆ ಅಲ್ವಾ? ಓ, ಯಾರೋ ಒಬ್ರದ್ದು ಅಟೆನ್ಷನ್ ಅಲ್ಲಿ ನಾನಿದ್ದೀನಿ ಅನ್ನೋದೊಂದು ಗೊತ್ತಾಗುತ್ತೆ ಅಲ್ವಾ? ಆತರ ಅಟೆನ್ಷನ್ ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ನಾವೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆನೆ ಇರ್ತಿದ್ವಿ, ಯಾವಾಗ್ಲೂ ಸಹ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಎಲ್ಲೋ ಹೋಗ್ತಿದ್ವಿ. ಹಂಗಿರೋದ್ರಿಂದ ಯಾರೋ ಒಬ್ರು ಓಕೆ ಅದೊಂದು ಅಟ್ರಾಕ್ಷನ್ ಅಥವಾ ಇನ್ನೇನು ಅಂತ ನಮ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಒಬ್ರಿಗೊಬ್ರು ಕೇರ್ ಮಾಡ್ತಿದ್ವಿ, ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿರ್ತಿದ್ವಿ, ಹಂಗೆ ಫ್ರೆಂಡ್ಸ್ ಆಗಿರ್ತಿದ್ದಷ್ಟೇ. ಸೊ ಹಿಂಗೆ ಜನರಲಿ ಇದ್ ಮಾತಾಡುವಾಗ, ಈಗ ಮದುವೆ ಮತ್ತೊಂದು ಅಂತೆಲ್ಲ ಬರುವಾಗ ಫೈನ್ ನೋಡೋಣ, ನಿನ್ ಜಾತಕ ಕಳ್ಸು, ನನಗ್ ಮ್ಯಾಚ್ ಆಗುತ್ತೆ ನೋಡ್ತೀನಿ ಡೈರೆಕ್ಟ್. ಹಂಗೆ ಹೇಳಿರೋದು. ಎಲ್ಲರೂ ಮದ್ವೆ ಆಗೋಣ ಅಂತ ನಾರೋ ಕೇಳ್ತಾರೆ, ನೀವ್ ಹಂಗಲ್ಲ, ಫಸ್ಟ್ ಜಾತಕ ಆಯ್ತು ಅಂತ ಹೇಳಿ ಜಾತಕ ಕೂಡಿ ಬರಲ್ಲ ಅಂತ ಹೇಳಿ ಹೇಳ್ಬಾರ್ದು. ಸೇಫ್ ಝೋನ್. ಪಂಚಾಂಗ ಕೈಲೇ ಇಟ್ಕೊಂಡ್ಬಿಟ್ಟಿದೀರಾ, ಏನ್ ಸುಳ್ಳು ಹೇಳಂಗೆ ಇಲ್ಲ, ರಿಜೆಕ್ಟ್ ಮಾಡಂಗೆ ಇಲ್ಲ. ಹಾಗೆ ಮತ್ತೆ ಅದೇ ಜಾತಕ ನೋಡಿ ಹೆಂಗಿದ್ರು ಯಾರಾದ್ರೂ ಮದುವೆ ಆಗ್ಬೇಕು, ಇನ್ನು ಯಾರೋ ಆಗ್ಬೇಕು, ನಾನು ಯಾರನ್ನಾದ್ರೂ ಆಗ್ಬೇಕು, ಜಾತಕ ಕೊಡು ನೋಡೋಣ ಮ್ಯಾಚ್ ಆಗುತ್ತಾ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ದಷ್ಟೇ. ಈಗ ಇವ್ರ ಜಾತಕ ಎಲ್ಲ ನೋಡಿದಿರಲ್ಲ, ಸ್ವಲ್ಪ ಹೇಳಿ ಏನೇನಿದೆ ಅಂತ ಪ್ಲೀಸ್ ಹೇಳಿ ನಮ್ಗೋಸ್ಕರ. ಹೇಳೋದೇನು, ಅದು ಹೇಳುವಂತದ್ದಲ್ಲ, ಹೇಳುವಂತದ್ದಲ್ಲ. ಯಾವ ನಕ್ಷತ್ರದಲ್ಲಿ ಹುಟ್ಟಿದೀರಾ ನೀವು? ಅಶ್ವಿನ್ ನಕ್ಷತ್ರ. ಅಶ್ವಿನ್ ನಕ್ಷತ್ರ. ನಿಮ್ದು? ಅನುರಾಧ. ಅನುರಾಧ ನಕ್ಷತ್ರ. ಹೆಂಗೆ ನಕ್ಷತ್ರಗಳ ಮ್ಯಾಚ್ ಆಯ್ತು ಅಂತ ನನಗೆ ಭಾರಿ ಆಶ್ಚರ್ಯ ಆಗ್ತಿದೆ. ಇದು ಚೇಳು. ವೃಶ್ಚಿಕ. ಚೇಳು. ಸೊ ನೀವು ಮೇಷ. ಹೆಂಗೆ ಇದು ಚೇಳುಗೂ ಮತ್ತೆ ಅದು ಮ್ಯಾಚ್ ಆಗುತ್ತೆ ಅಂದ್ರೆ ಎರಡು ಗ್ರಹಾಧಿಪತಿಗಳು ಒಂದೇ, ಕುಜನೇ. ಎರಡು ಕುಜ ಅಂದ್ರೆ ಸಿಟ್ಟೆ, ಹಾಗಾಗಿ ಸಿಟ್ಟೆ. ನಾನ್ಸ ಸಿಟ್ಟಿದೆ, ಬಹಳ ಕಡಿಮೆ ಬಂತು ಅಂದ್ರೆ ಸಿಟ್ಟು ಎದುರಲ್ಲಿಲ್ಲ, ಹಿಂದೆ ಕೊಂಬಲ್ಲಿ. ನಾವು ಮೇಷ ಆಗಿರೋದ್ರಿಂದ ಕೊಂಬಲ್ಲಿರುತ್ತೆ ಸಿಟ್ಟು, ಅವ್ರಿಗೆಲ್ಲ ಸಿಟ್ಟು. ಒಂದು ಇದ್ರಲ್ಲಿ ಹೇಳಿದ್ದು ಅಂತದ್ದೇ ಆಗ್ಬೇಕಂತ ಇಲ್ಲ, ಜನರಲ್ ಆಗಿ ಅಷ್ಟೇ. ಬಟ್ ಸಹಜವಾಗಿ ನೀವು ನೋಡಿದ್ರೆ ಹಂಗೆ ಇರ್ತಾರೆ ಕೆಲವು ಗುಣಲಕ್ಷಣಗಳು. ಅವ್ರು ತುಂಬಾ ವರ್ಷಗಳ ಕಾಲ ನೆನಪಲ್ಲಿ ಇಟ್ಕೋತಾರೆ. ಯಾರಾದ್ರೂ ಹರ್ಟ್ ಮಾಡಿದ್ರೆ, ಯಾರಾದ್ರೂ ನೆನಪಲ್ಲಿ ಇಟ್ಕೋತಾರೆ, ರಿಯಾಕ್ಟ್ ಮಾಡಲ್ಲ, ಇದ್ ಮಾಡಲ್ಲ. ತುಂಬಾ ವರ್ಷಗಳ ನಾನು ತುಂಬಾ ಜನದ್ ನೋಡಿದೀನಿ. ಎಷ್ಟೋ ಜನ ಒಂದ್ 6, 7, 8 ವರ್ಷದ ಹಿಂದೆ ನನಗೆ ಯಾರೋ ಬೈದೇನೋ ಪೋಸ್ಟ್ ಹಾಕಿರ್ತಾರೆ, ನನ್ ಬಗ್ಗೆ ಯಾರೋ ಕಮೆಂಟ್ ಮಾಡಿರ್ತಾರೆ. ಈಗ ಯಾರೋ ಫೋಟೋ ತೆಗಿಯಕ್ ಬಂದಾಗ ಈಗ ಆಫ್ಟರ್ ಬಿಗ್ ಬಾಸ್ ಅವರೇ ಮರ್ತಿರ್ತಾರೆ ಹಾಕಿದ್ನ, ಬಟ್ ಇವ್ರು ನೆನ್ಪಿರ್ತಾರೆ, ಮಗ ಈ 2018 ನಿನ್ ಬಗ್ಗೆ ಅವ್ರು ಹಿಂಗ್ ಬರ್ದಿದ್ರು ಅಂತ. ನನಗೂ ಹೌದಾ ಅಂತ ನಾನು ಅಷ್ಟ್ ನೆನಪಲ್ಲಿ ಇಟ್ಕೋತಾರೆ. ಅಂಡ್ ಅದನ್ನ ಹಂಗೆ ನೆನಪಲ್ಲಿ ಮನ್ಸಿಗೆ ಬೇಜಾರಾಗಿದ್ರೆ ನೆನಪಲ್ಲಿ ಹಂಗೆ. ನಾನು ಹಂಗಲ್ಲ, ಸಿಟ್ಟು ಬಂದ್ರೆ ಅಲ್ಲೇ ಮುಖಕ್ಕೆ ಹೇಳ್ತೀನಿ, ಜಗಳ ಮಾಡ್ತೀನಿ, ನೆಕ್ಸ್ಟ್ 5 ನಿಮಿಷಕ್ಕೆ ಮರ್ತಿರ್ತೀನಿ, ನಾನು ನೆನಪೇ ಇರಲ್ಲ. ಬಟ್ ಹಂಗಲ್ಲ, ಅವ್ರು ಏನು ರಿಯಾಕ್ಟ್ ಮಾಡಲ್ಲ, ಬಟ್ ನೆನಪಲ್ಲಿ ಇಟ್ಕೋತಾರೆ. ಸೊ ಅದೇ ಟೈಮ್ ಬಂದಾಗ ಹೊಡಿತಾರೆ ಅಂತಾರಲ್ಲ, ಹಂಗೆ ಸೈಲೆಂಟ್ ಆಗಿ ಇದ್ ಮಾಡ್ತಾರೆ. ಈಗ ನಿಜ ಹೇಳ್ಬೇಕು ಅಂದ್ರೆ ಈ ವಿಷಯ ಬಂದಿದ್ಕೆ ನಂಗೆ ಅನಿಸ್ತಾ ಇದೆ,
ಎಷ್ಟೊಂದು ಜನ ಒಂದು ಸ್ಟೋರಿ ಮಾಡೋದು ಅಥವಾ ಒಂದು 5 ನಿಮಿಷದ ಒಂದು ಬಿಗ್ ಬಾಸ್ ಅಲ್ಲಿರೋ ಟೈಮ್ ಅಥವಾ ಅದಕ್ಕೂ ಬಿಫೋರು ಅವರವರ ಅನುಕೂಲಕ್ಕೆ ಅವರವರ ಒಂದು ಮೈಂಡ್ ಸೆಟ್ಗೆ ತುಂಬ ಪ್ರೊಫೆಷ್ನಲ್ ಆಗಿ ಕೆಲವರು, ತುಂಬ ಟೈಮಿಗೆ ಸರಿಯಾಗಿ ಆ ಫ್ಲೋನಲ್ಲಿ ಕೆಲವರು, ಇನ್ನು ಕೆಲವರು ಟಾರ್ಗೆಟ್ ಮಾಡಿನೇ ಈ ಎಲ್ಲ ಬರೆಯೋದು ಅಥವಾ ಒಂದು ಸ್ಟೋರಿ ಮಾಡೋದು, ವಿಡಿಯೋ ಮಾಡೋದು ಮಾಡಿರ್ತಾರೆ. ರೈಟ್ ನಾವು ಒಂದು ಸಕ್ಸಸ್ ಅಂತ ಬಂದಾಗ ಅಲ್ಲೂ ಅವ್ರು ಬಂದ್ಬಿಟ್ಟು ನಿಮ್ ಬೆನ್ ತಟ್ತಾರೆ ಅಥವಾ ನಿಮ್ಮನ್ನ ಇಷ್ಟಪಡೋ ತರನೋ ಅಥವಾ ಇನ್ ಮುಂದೆ ನಾವು ತಿಳ್ಕೊಂಡಿದ್ ತಪ್ಪು, ಈಗ ನಾವು ಇವ್ರನ್ನ ನೋಡೋ ರೀತಿ ಈ ಎಲ್ಲ ಪ್ರಾಸ್ಪೆಕ್ಟಿವ್ಸ್ ಅಲ್ಲೂ ನೀವು ಪಳಗಿದ್ದೀರಾ. ಈಗ ನೀವು ಸುಮ್ಮನೆ ಹೇಳೋದಾದ್ರೆ ಯಾವ್ಯಾವ ಆಂಗಲ್ ಅಲ್ಲಿ ನಿಮಗ್ ನೋವಾಗಿದೆ, ಯಾವ್ಯಾವ ಆಂಗಲ್ ಅಲ್ಲಿ ಈಗ ಬಂದು ಅವರು ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ? ಕೆಲವು ಜನ ಅಂದ್ರೆ ತಪ್ಪು ತಿಳ್ಕೊಂಡು ಬರ್ದಿರ್ತಾರೆ. ಹೌದು, ಅವರ ಆಲ್ಮೋಸ್ಟ್ 90% ಜನ ಹಂಗೆ ಇರ್ತಾರೆ. ಅಂದ್ರೆ ಕೆಲವು ಜನ ಬೇಕಂತಲೇ ಇದು ಮಾಡ್ತಾರೆ, ತಪ್ಪು ಮಾಡ್ತಾರೆ. ಅಂತವ್ರು ಎಷ್ಟು ಒಳ್ಳೇದ್ ಮಾಡಿದ್ರು ಅವರು ಒಳ್ಳೇದನ್ನ ಒಪ್ಕೊಳ್ಳಲ್ಲ, ನೆಗೆಟಿವ್ ಅನ್ನೇ ನೋಡ್ತಾರೆ. ಕೆಲವು ಜನ ಹಂಗಲ್ಲ, ತಪ್ಪು ತಿಳ್ಕೊಂಡಿರ್ತಾರೆ, ಮತ್ತೆ ಸರಿ ಆಗ್ತಾ ನಾನು ತಿಳ್ಕೊಂಡೆ ತಪ್ಪು, ಈಗ ನಾನು ತಿಳ್ಕೊಂಡೆ ಸರಿ ಅಂತ ಹೇಳಿ ಬಂದ್ ಮಾತಾಡ್ತಾರೆ. ನನಗ್ ಒಂದೇನು ಅಂದ್ರೆ ಈ ತರದ ಸಂದರ್ಭಗಳು ಬಂದಾಗೆಲ್ಲ ನನಗೆ ಯಾವತ್ತು ನನ್ನ ತನಕ ನೆಗೆಟಿವ್ ಬರಕ್ ಬಿಟ್ಟೇ ಇಲ್ಲ. ಇವರು ಎಲ್ಲಾನು ಸಹ ಒಂದನೇ ಫಾರ್ ಎಕ್ಸಾಂಪಲ್ ನನ್ ಕೇಸ್ ಆಯ್ತು, ಮತ್ತೊಂದಾಯ್ತು, ಆ ಟೈಮಿಂದ ಇವತ್ತಿನ ತನಕ ನೋಡಕ್ ಬಿಡಲ್ಲ. ಒಂದು ಪೋಸ್ಟ್ ಆಗ್ಲಿ, ಒಂದ್ ಕಮೆಂಟ್ಸ್ ಆಗ್ಲಿ, ಒಂದ್ ನ್ಯೂಸ್ ಆಗ್ಲಿ, ಯಾವ್ದನ್ನು ನನ್ ತನಕ ತರದೇ ಇಲ್ಲ. ನಾನ್ ನೋಡಕ್ಕೂ ಬಿಡಲ್ಲ. ಯಾವ್ದೋ ಒಂದ್ ಯಾರೋ ಒಂದ್ ಇದ್ ಕಳ್ಸಿದ್ರು ಕೂಡ ನಾನ್ ನೋಡಕ್ಕಿಂತ ಮುಂಚೆ ಅವ್ರು ಅದನ್ನ ಡಿಲೀಟ್ ಮಾಡಿರ್ತಾರೆ. ಸೊ ನಾನ್ ಯಾವ್ದನ್ನು ಹೋಗಲ್ಲ. ಗೊತ್ತೇ ಆಗಲ್ಲ, ನೋಡಿರ್ತಾರೆ. ಮತ್ತೆ ಒಂದ್ ಥಿಂಗ್ ಅಂದ್ರೆ ಅವ್ರ ಗುಣ ಹೆಂಗೆ ಅಂದ್ರೆ ಅವ್ರ ಅದನ್ನ ಹಚ್ಕೊಳಲ್ಲ ಅಷ್ಟೇ. ಯಾವನು ನೆಗೆಟಿವ್ ಆಗಿ ಬರ್ದಿದ್ರೆ ಇವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಕುತ್ಕೊಂಡು ನಗಾಡ್ತಿರ್ತಾರೆ, ನೋಡಿ ಇವ್ನು ಹಿಂಗ್ ಬರ್ತಿದಾನೆ, ಹಂಗೆ ಇವ್ನು ಹಿಂಗ್ ಬರ್ತಿದಾನೆ, ಇವನ್ ಏನ್ ಇಲ್ಲಿ ಬರೆಯೋದು, ಇವ್ನ್ ಯಾಕೆ ಬಂದ್ ನೋಡ್ತಿದ್ದಾನೆ, ನೋಡ್ತಿರ್ತಾನೆ ಅನ್ನೋ ತಮಾಷೆ ಮಾಡ್ತಾರೆ. ಯಾರು ಅವ್ರ ಬೆನ್ನ ಅವ್ರು ನೋಡ್ಕೊಳಲ್ಲ, ಕಾಣೋದಿಲ್ಲ ಅವ್ರ ಬೆನ್ನ, ಅದು ಪ್ರಾಬ್ಲಮ್. ನಂಗೆ ನನ್ ತನಕ ಯಾವ್ದು ತರಲ್ಲ. ಹಂಗಾಗಿ ನನಗೆ ಯಾವ ಕಮೆಂಟ್ ಏನ್ ವಿಡಿಯೋ ಮಾಡಿದ್ರು ನಾನ್ ನೋಡಿರಲ್ಲ. ಹಂಗಾಗಿ ನನ್ಗೆ ಅದು ಅಷ್ಟು ಮೇ ಬಿ ನಾನು ಇಷ್ಟು ಸ್ಟ್ರಾಂಗ್ ಆಗಿರಕ್ ಅದು ರೀಸನ್. ಬಿಕಾಸ್ ಯಾವ್ದೇ ನೆಗೆಟಿವ್ಸ್ ನನ್ ತನಕ ತಗೊಳ್ಬಾರ್ದೇ ಇರೋ ಕಾರಣಕ್ಕೆ. ಮತ್ ತಗೊಂಡ್ರು ಕೂಡ ಏನೋ ಬಂತು ಅಂದ್ರು ಕೂಡ ಅಷ್ಟೇ ತಾನೇ, ಬಿಡು ಅವನೇನೋ ಮಾಡ್ದ, ಅಲ್ಲೆಲ್ಲೋ ಹೋಗ್ ಬೊಗ್ಳುತ್ತಿರೋ ನಾಯಿಗಳು, ನಮ್ಗೇನ್ ಬಂದ್ ಕಚ್ತಾವ, ನಮ್ಗೇನ್ ಇಲ್ವಲ್ಲ ಅನ್ನೋ ತರನೇ ತಗೊಂತೀವಿ ಇಬ್ರು ಕೂಡ. ಹಂಗಾಗಿ ನಾವು ಸ್ಟ್ರಾಂಗ್ ಆಗಿದೀವಿ. ಸೊ ಖುಷಿ ಆಗೋದೇನ್ ಗೊತ್ತಾ, ಅವ್ರ ಹೊಟ್ಟೆ ಉರಿಯುತ್ತಲ್ಲ ಅದು ನೋಡಿ ಖುಷಿ ಆಗುತ್ತೆ. ಅವ್ರು ಬರೀತಿದಾರೆ ಅಂದ್ರೆ ಎಷ್ಟು ಉರಿತಿರ್ಬೋದು ಅವ್ರಿಗೆ. ನಮ್ಗದೆ ನೆಗೆಟಿವ್ಸ್ ಹಾಕ್ದಾಗ ಖುಷಿ ಆಗುತ್ತೆ. ಯಾಕಂದ್ರೆ ಇವ್ ನಮ್ ವಿರೋಧಿ ಯಾರೋ ಫೇಕ್ ಅಕೌಂಟ್ ಇಂದ ಬಂದಿದ್ದಾನೆ, ಇವ್ನು ಉರ್ಕೊಂತಿದ್ದಾನೆ ಅಂದ್ರೆ ನಾವು ಉರಿಸ್ತಿದೀವಿ ಇವನ್ನ. ಇದೇ ಸಕ್ಸಸ್ ಅಷ್ಟೇ. ಉರ್ಸೋದ್ರಲ್ಲಿ ಇರೋ ಖುಷಿ ಇದೆಲ್ಲ ಬೇರೆ ಯಾವ್ದ್ರಲ್ಲಿ. ಸೊ ನೆಗೆಟಿವ್ ಕಮೆಂಟ್ಸ್ ಬಿದ್ದಾಗ ನಾವು ಕೆಲಸ ನಾರ್ಮಲ್ ಪೋಸ್ಟ್ ಗಳ ನೆಗೆಟಿವ್ ಕಮೆಂಟ್ ಬಿದ್ದಿಲ್ಲ ಅಂದ್ರೆ ಏನ್ ನಮ್ ವಿರೋಧಿಗಳು ನೋಡೇ ಇಲ್ವಾ ನಾವ್ ಇಷ್ಟ ಚೆನ್ನಾಗಿರೋದ್ನ? ನೋಡಿಲ್ವಲ್ಲ. ಹಂಗ ನೋಡಿದ್ರು ಯಾವ್ದಾರು ಫೇಕ್ ಅಕೌಂಟ್ ಮಾಡ್ಕೊಂಡ್ ಬಂದು ಉರ್ಕೊಂಡ್ ಕಮೆಂಟ್ ಹಾಕಿರೋರು. ಸೊ ಉರ್ಕೊಂಡ್ ಕಮೆಂಟ್ ಹಾಕಿಲ್ಲ ಅಂತ ನಮ್ ವಿರೋಧಿಗಳನ್ನ ನೋಡಿಲ್ಲ ಅನ್ನೋ ತರದೊಂದು ಇದು. ಸೊ ನೆಗೆಟಿವ್ ಕಮೆಂಟ್ಸ್ ಬಂದಾಗೆಲ್ಲ ನಾವು ಖುಷಿಲಿ ಎಂಜಾಯ್ ಮಾಡ್ತೀವಿ ಅದನ್ನ. ಅದು ಜಾಸ್ತಿ ರೀಚ್ ಆಗದೆ ಅವಾಗ. ಸೊ ಹಂಗಿರ್ಬೇಕು, ಆ ನೆಗೆಟಿವಿಟಿನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ನೀವು ಆ ಮೈನಸ್ ಗಳನ್ನೆಲ್ಲ ರಿಯಲ್ ಲೈಫ್ ಇಂದು ಸ್ಟೆಪ್ ಮಾಡ್ಕೊಂಡಿರೋದು ಅದಕ್ಕೇನೆ. ಅದು ದೇವ್ರೆ ಮಾಡ್ಕೊಟ್ಬಿಟ್ಟಿದೀವೋ ನಾವು. ಭಗವಂತನ ಇಚ್ಛೆ ಎಲ್ಲವೂ ಸಹ. ಅವನ್ ಅದಕ್ಕೆ ಇದಕ್ಕೆ ಅಂತ ಇಂತಿಂತ ಸ್ಟೇಜ್ ಅಲ್ಲಿ ನಮ್ಮನ್ನ ತಯಾರು ಮಾಡ್ತಾ ಹೋದ. ಸೊ ಬದುಕನ್ನ ಹಿಂಗೆ ಇರ್ಬೇಕು ಅಂತ ನಾವ್ ಯಾವತ್ತೂ ಪ್ಲಾನ್ ಮಾಡಿರ್ಲಿಲ್ಲ. ನಾನು ಮೀಡಿಯಾ ಬಿಡೋ ಯೋಚನೆಯಲ್ಲಿ ಇರ್ಲಿಲ್ಲ. ನನ್ ಬದುಕಿನ ಬಿಗ್ಗೆಸ್ಟ್ ಡ್ರೀಮ್ ಇದ್ದಿದ್ದೆ ನ್ಯೂಸ್ ಆಂಕರ್ ಆಗ್ಬೇಕು, ಒಂದ್ ಟಾಪ್ ನ್ಯೂಸ್ ಚಾನೆಲ್ ನಲ್ಲಿ ನ್ಯೂಸ್ ಆಂಕರ್ ಆಗ್ಬೇಕು ಅಂತ. ಬಟ್ ಯಾವ್ದು ನಾವ್ ಅನ್ಕೊಂಡಂಗ ಆಗಲ್ಲ. ಬಟ್ ಬಂದಾಗೆಲ್ಲ ಭಗವಂತ ಏನ್ ಕೊಟ್ಟಿದ್ದಾನೆ ತಗೊಂಡ್ ಹೋಗ್ತಾ ಇರ್ಬೇಕು. ಇದಕ್ಕಿಂತ ದೊಡ್ಡದೇನೋ ಕೊಟ್ಟ, ಓಕೆ ಫೈನ್. ಇದರಿಂದ ಏನೋ ನೆಗೆಟಿವ್ ಮಾಡಿದ, ಫೈನ್. ಇದಕ್ಕಿಂತ ಇನ್ನೇನೋ ದೊಡ್ಡ ಕೊಡ್ತಾರೆ. ನಂಗೆ ಯಾವಾಗ್ಲೂ ಇವ್ರು ಹೇಳೋರು, ನೆಗೆಟಿವ್ಸ್ ಎಲ್ಲ ಆದಾಗ್ಲೂ ಹೇಳೋರು, ಎಲ್ಲ ಕಿತ್ಕೊಂಡಿದ್ದಾನೆ ಅಂದ್ರೆ ದೇವ್ರು ನಿನ್ ಕೈ ಖಾಲಿ ಮಾಡಿದಾನೆ ಅಂತ ಅರ್ಥ. ಯಾಕೆಂದ್ರೆ ಇದಕ್ಕಿಂತ ಏನೋ ಜಾಗ ಬೇಕು ಅನ್ನೋ ಕಾರಣ. ಸೊ ಹಂಗೆ ಆಯ್ತು ಕೂಡ. ಸೊ ಯಾವ್ದನ್ನು ಪ್ಲಾನ್ ಮಾಡ್ಲಿಲ್ಲ. ಆಯಾಯ ಏಜ್ ತಕ್ಕಂಗೆ ದೇವ್ರು ನಮ್ಗೆ ಆ ಮೆಚುರಿಟಿಗಳನ್ನ ಕೊಡೋದಕ್ಕೋಸ್ಕರ ಒಂದಷ್ಟು ಸಿಚುವೇಶನ್ ಕೊಟ್ಟ, ಕಷ್ಟ ಕೊಟ್ಟ. ಇದನ್ನ ಎದುರಿಸಿ, ನೀವ್ ಇಷ್ಟು ಮೆಚೂರ್ ಆಗ್ತೀರಿ, ಇದನ್ನ ಎದುರಿಸಿದ್ರೆ ನಿಮ್ಗೆ ಇನ್ನೇನೋ ಎದುರಿಸೋದು ಗೊತ್ತಾಗುತ್ತೆ ಅನ್ನೋದನ್ನೆಲ್ಲ ದೇವ್ರ ತಯಾರು ಮಾಡ್ತಾ ಹೋದ. ಚೈತ್ರ ಆಕ್ಚುಲಿ ಆಂಕರ್ ಆಗ್ಬೇಕು ಅಂತಿದ್ರಿ ಅಂದ್ರಲ್ಲ, ಇದು ಯಾರನ್ನ ನೋಡಿ ನಿಮ್ಗೆ ಆಂಕರಿಂಗ್ ಇಷ್ಟ ಆಯ್ತು? ಅಥವಾ ಯಾಕೆ ನೀವು ನ್ಯೂಸ್ ಓದ್ಬೇಕು ಅಂತ ಅನ್ಕೊಂಡ್ರಿ? ಚಿಕ್ಕ ವಯಸ್ಸಿನ ಡ್ರೀಮ್ ಅದು. ಸಣ್ಣ ವಯಸ್ಸಲ್ಲಿ ನಮ್ಗೊಂದು ಡ್ರೀಮ್ ಇರುತ್ತೆ ಗೊತ್ತಾ, ಪ್ರೈಮರಿಲಿ ಇರ್ಬೇಕಾದ್ರೆ ಒಂದು ಡ್ರೀಮ್ ಇರುತ್ತೆ, ಡಾಕ್ಟರ್ ಆಗ್ಬೇಕು ಅಂತ.
ಆ ತರ ನ್ಯೂಸ್ ಆಂಕರ್ TV ನೋಡಿ ನೋಡಿ. ಹಾ ಟಿವಿ ಅವಾಗೆಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲೇ ಎಲ್ಲಾ ನ್ಯೂಸ್ ಚಾನೆಲ್ಗಳು ಬಂದಿದ್ದು ಆವಾಗ ಅಲ್ವಾ. ಸೊ ಆವಾಗ ನ್ಯೂಸ್ ಆಂಕರ್ ಆಗ್ಬೇಕು ಅಂತ ಒಂದು ಇದು ಬಂದಿದ್ದು. ಕರೆಕ್ಟ್ ಆಗಿ ಅದಕ್ಕೆ ಜರ್ನಲಿಸಂ ಸೇರ್ಕೊಂಡೆ. ಮತ್ತೆ ಅವಾಗ ಅದಕ್ಕೆ ಸರಿಯಾಗಿ ನನಗೆ ಒಂದಷ್ಟು ಮಾತುಗಾರಿಕೆ ಭಾಷಣಗಳು ಕಾಲೇಜ್ ಡೇದಲ್ಲಿ ಬಂತು. ಜನ ನೋಡ್ದ ಬಿಡು ಇವಳು ನ್ಯೂಸ್ ಆಂಕರ್ ಆಗ್ತಾಳೆ ಬಿಡು, ನೀವು ಟಿವಿಗೆ ಹೋಗಿ ಮೇಡಮ್ ಅಂತಲೇ ಅನ್ನೋರ. ಸೊ ನಾವ್ ಅನ್ಕೊಂಡಿದ್ದಕ್ಕೂ ಸುತ್ತ ಇರೋರು ಅದಕ್ಕೆ ಪುಷ್ ಮಾಡ್ತಾ ಬಂದ್ರೆ ನನ್ ಡ್ರೀಮ್ ಅದೇನೆ ಅನ್ನೋ ತರನೇ ಇತ್ತು. ಹಂಗೆ ಆಯ್ತು. ಅಂದ್ರೆ ನಾನು ಇಚ್ಛೆ ಪಟ್ಟಿದ್ದೇನು ಆಗ್ಲಿಲ್ಲ ಅಂತಿಲ್ಲ. ಕರಾವಳಿನಲ್ಲಿ ನಾನೊಂದು ಸಕ್ಸಸ್ಫುಲ್ ನ್ಯೂಸ್ ಆಂಕರ್ ಆಗಿದ್ದೆ. ಸೊ ಒಂದು ಅವಾಗ್ಲೇ ಅನ್ನೋರು ಅಂದ್ರೆ ಅಷ್ಟು ಒಳ್ಳೆ ನ್ಯೂಸ್ ಆಂಕರಿಂಗ್ ಅಲ್ಲಿ ಒಳ್ಳೆ ನೇಮ್ ಫೇಮ್ ಇತ್ತು. ಸೊ ಅದರಿಂದ ಆಚೆಗೆ ಇದ್ರಲ್ಲೂ ಅಷ್ಟೇ ನೇಮ್ ಬಂತು. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಅದನ್ನ ಯಾವತ್ತೂ ಟ್ರೈಯೇ ಮಾಡಿಲ್ವಲ್ಲ ಅನ್ನೋದೊಂದು ಯಾವ್ದು ರಿಗ್ರೆಟ್ ಇಲ್ಲ ನಂಗೆ. ಟ್ರೈ ಮಾಡಿದೀನಿ, ಬಟ್ ಅದಕ್ಕಿಂತ ಚೆನ್ನಾಗಿರೋದೇನೋ ನಂಗೆ ಸಿಕ್ಕಿದೆ ಅನ್ನೋದೊಂದಿದೆ. ಅದಕ್ಕಿಂತ ಚೆನ್ನಾಗಿರೋದು ಸಿಗದೆ ಹೋಗಿದ್ರೆ ಬೇಜಾರಾಗ್ತಿತ್ತು. ಬಟ್ ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರಿಂದ ಒಂದ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ಮನೇಲಿ ತಂಗಿ ನೀವು ಅಮ್ಮ ಹೌದು 3 ಜನ. ಅಪ್ಪ ಇರ್ತಾರೆ. ಸೊ ಎಲ್ರು ಇರ್ತೀವಿ. ಅಂದ್ರೆ ನಾನೀಗ ಮದುವೆ ಆಗಿ ನಾವಿಬ್ರು ಬೇರೆ ಮನೆಯಲ್ಲಿ ಇರ್ತೀವಿ. ಅಂದ್ರೆ ತಂಗಿ ಅವಳ ಪಾಡಿಗೆ ಅವಳು ಕಾಲೇಜ್ ನಲ್ಲಿ ಹಾಸ್ಟೆಲ್ ನಲ್ಲಿ ಓದ್ತಾಳೆ. ಯಾವ ಹಾಸ್ಟೆಲ್? ಅವಳು ಊರಲ್ಲೇ ಕಾಲೇಜ್ ನಲ್ಲಿ ಓದ್ತಾಳೆ. ಸೊ ಹಂಗಾಗಿ ಅವಳು ಏನ್ ರೆಗ್ಯುಲರ್ ಆಗಿ ಮನೆಗೇನು ಬರೋದಿಲ್ಲ. ಹಾಸ್ಟೆಲ್ ನಲ್ಲಿ ಇದ್ದು ಓದ್ಕೊಂಡು ತಿಂಗಳಿಗೊಂದ್ಸಲ ಬರ್ತಾಳೆ. ಸೊ ಹಂಗಿರುತ್ತೆ. ನಾನು ಏನು ಮನೆಯಲ್ಲೇ ಕಂಟಿನ್ಯೂ ಇದ್ದಿದ್ದೆ. ನಾನು ಡಿಗ್ರಿ ಮಾಡ್ತಾ PUC ಮಾಡ್ತಾ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಸೊ ಹಂಗಾಗಿ ಅಲ್ಲೇ ನೈಟ್ ಶಿಫ್ಟ್ ಜಾಬ್ ಮಾಡ್ತಿದ್ರಾ? ಅಂದ್ರೆ ನ್ಯೂಸ್ ಚಾನೆಲ್ಗಲ್ಲ, ಬೇರೆ ಬೇರೆ ಕಾಲೇಜ್ಗೆ ಹೋಗ್ತಾನೆ. ಈ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋದು. ಅಂದ್ರೆ ಮನೇಲಿ ಕಷ್ಟ ಇತ್ತು. ಮನೇಲಿ ತಾಯಿ ಒಬ್ರೇ ನೋಡ್ಕೊಳ್ತಿದ್ವಿ, ಮತ್ತೆ ಬೇರೆ ಯಾರು ಇರ್ಲಿಲ್ಲ. ಸೊ ಹಂಗಾಗಿ ಒಂದು ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಮನೆ ಕೆಲ್ಸಕ್ಕೆ ಪಾರ್ಟ್ ಟೈಮ್ ಜಾಬ್. ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈವ್ನಿಂಗ್ ಕಾಲೇಜ್ ಮುಗಿಸ್ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಮತ್ತೆ ಅಲ್ಲೇ ಅವ್ರ ನೋಡ್ಕೊಂಡು ಬೆಳಗ್ಗೆ ಮತ್ತೆ ಕಾಲೇಜಿಗೆ ಬರ್ತಿದ್ದೆ. ಮತ್ತೆ ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಒಂದು ವೃದ್ಧಾಶ್ರಮ ಇತ್ತು. ಸೊ ವೃದ್ಧಾಶ್ರಮದಲ್ಲಿ ಅಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ ನೈಟ್ ಶಿಫ್ಟ್ ನಲ್ಲಿ. ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಹೋಲ್ ನನ್ನ ಕಾಲೇಜ್ ಲೈಫ್ ಹೆಂಗಾಯ್ತು ಅಂದ್ರೆ ಹಂಗೆ ಹೋಗಿದ್ದು. ಒಂದ್ ಕಡೆ ಸಂಘಟನೆ, ಕಾಲೇಜು, ಪಾರ್ಟ್ ಟೈಮ್ ಜಾಬು, ಇಷ್ಟ ನಡುವೆ ಎಲ್ಲೋ ನಂಗೆ ಮನೆಗೆ ಹೋಗಕ್ ಟೈಮೇ ಸಿಗ್ತಿರ್ಲಿಲ್ಲ. ಎಷ್ಟು ಆಕ್ಯುಪೈಡ್ ಆಗಿದ್ದೀರಾ. ಅವಾಗೆಲ್ಲ ಹಂಗಾಗಿ ನಮ್ಗೆಲ್ಲೂ ನೆಗೆಟಿವ್ ವೇಗ್ ಹೋಗಕ್ಕೆ ಸಿಗ್ಲಿಲ್ಲ. ನಮ್ಗೆ ಯಾವ್ದೋ ಒಂದು ದುಶ್ಚಟಗಳ ಅಭ್ಯಾಸ ಆಗ್ಲಿಲ್ಲ. ಅದ್ರ ತರದ ಒಂದ್ ಸರ್ಕಲ್ ಸಿಗ್ಲಿಲ್ಲ ನಮ್ಗೆ. ಸೊ ಕಾಲೇಜ್ಗೆ ಅದ್ರ ನಡುವಲ್ಲಿ ಒಂದಷ್ಟು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೆ, ಯಕ್ಷಗಾನ ಕ್ಲಾಸ್ ಅಂತೆ ಎಲ್ಲ ನಡುವಲ್ಲೇ ಪ್ಲಾನ್ ಮಾಡ್ಕೋತಾ ಇದ್ದೆ ನಾನು. ಡಿಗ್ರಿ ಇರ್ಲಿಲ್ಲ. ಡಿಗ್ರಿ ಅಂದ್ರೆ ನೋಡಿ, ಬೆಳಗ್ಗೆ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಕಾಲೇಜ್ ಮುಗಿದ್ರೆ 3 ರಿಂದ 5 ಗಂಟೆ ತನಕ ಯಕ್ಷಗಾನ ಕ್ಲಾಸ್ಗೆ ಹೋಗ್ತಿದ್ದೆ. ಅದು ಇಲ್ಲಿ 2 ಬಸ್ ಚೇಂಜ್ ಮಾಡಿ ಬ್ರಹ್ಮಾವರಕ್ಕೆ ಹೋಗಿ ಅಲ್ಲಿ ಯಕ್ಷಗಾನ ಕಲ್ತು ಮತ್ತೆ 5 ಗಂಟೆಗೆ ಡ್ಯೂಟಿಗೆ ಬರ್ತಿದ್ದೆ. ಸೊ ಅಲ್ಲಿ ವೃದ್ಧಾಶ್ರಮದಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ. ವೃದ್ಧಾಶ್ರಮದಲ್ಲಿ ಬಿಡ್ತಾರಲ್ವಾ ಓಲ್ಡ್ ಏಜ್ ಇದ್ರನ್ನ. ಸೊ ಅಲ್ಲಿ ಅಜ್ಜ ಅಜ್ಜಿ ಅವ್ರನ್ನ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ತಂದ್ಕೊಡೋದು, ಅವ್ರ ಮೆಡಿಸಿನ್ ಆ ಕೆಲಸ. ಆಶ್ರಯ ಅಂತ ವೃದ್ಧಾಶ್ರಮ ಇತ್ತು ಡಾಕ್ಟರ್ ಎ ವಿ ಬಾಳಿಗ ಕಾಲೇಜ್ನಲ್ಲಿ ಬ್ರಹ್ಮಾವರದಲ್ಲಿ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ನಾನು ಡಿಗ್ರಿನೂ ಮಾಡಿದ್ದು. ಅದೇ ಕಾಲೇಜಲ್ಲಿ ಪಾರ್ಟ್ ಟೈಮ್ ಜಾಬು ಕೊಟ್ಟಿದ್ರು ನನಗೆ. ಸೊ ಅಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ 9 ಗಂಟೆಗೆ ಮತ್ತೆ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಹಂಗೆ ಅದ್ರ ನಡುವಲ್ಲಿ ಎಲ್ಲ ಸಂಘಟನೆಗೆ ಸಮಯ ಸಿಕ್ಕರೆ ಸಂಘಟನೆ ಬೈಠಕ್ಗಳಿಗೆ ಹೋಗ್ತಿದ್ದೆ. ನಡುವಲ್ಲಿ ಪಾರ್ಟ್ ಟೈಮ್ ಆಂಕರಿಂಗ್ ಹೋಗ್ತಿದ್ದೆ. ಈ ಆರ್ಕೆಸ್ಟ್ರಾಗಳದ್ದು ಆಂಕರಿಂಗ್ ಮಾಡೋದು ಅದನ್ನೆಲ್ಲ ಆಂಕರಿಂಗ್ ಮಾಡ್ತಿದ್ದೆ. 7 ವರ್ಷದಿಂದ ಒಂದ್ 6-7 ಇಯರ್ಸ್ ಬ್ಯಾಕ್ ಕೂಡ ಮಾಡ್ತಿದ್ದೆ ನಾನು ನ್ಯೂಸ್ ಆಂಕರಿಂಗ್. ಬಿಡುವಾಗ ಇವರೇ ಕರ್ಕೊಂಡು ಹೋಗೋರು. ನ್ಯೂಸ್ ಚಾನೆಲ್ ಮುಗಿಸಿ ಇವ್ರು ಕರ್ಕೊಂಡು ಹೋಗೋರು. ನೈಟ್ಗೆ ಆರ್ಕೆಸ್ಟ್ರಾದೆಲ್ಲ ಆಂಕರಿಂಗ್ ಮಾಡೋದು ಇರುತ್ತಲ್ವಾ, ಈ ಗಣೇಶ ಚತುರ್ಥಿಗೆ ವಿನಾಯಕ್ ಮಂಡಳಿಗಳದೆಲ್ಲ ಇರುತ್ತಲ್ಲ. ಸೊ ಅದಕ್ಕೆಲ್ಲ ಹೋಗ್ತಾ ಇದ್ದೆ. ಕನ್ನಡ ರಾಜ್ಯೋತ್ಸವ ಆ ತರದ ಈವೆಂಟ್ಸ್ ಗಳೆಲ್ಲ ಇರೋದು. ಉಡುಪಿ ಪರ್ಯಾಯ ಅದೆಲ್ಲ ಅದಕ್ಕೆ ಈವೆಂಟ್ಸ್ ಗಳಿಗೆಲ್ಲ ಆಂಕರಿಂಗ್ ಮಾಡೋದಕ್ಕೆ ಹೋಗ್ತಿದ್ದೆ. ಸೊ ಹಂಗಾಗಿ ಕಂಪ್ಲೀಟ್ಲಿ ಆಕ್ಯುಪೈಡ್ ಇರ್ತಿದ್ದೆ. ಸೊ ಹಂಗಾಗಿ ನಮಗ್ ಬೇರೆ ಯಾವ್ದ್ರ ಬಗ್ಗೆ ಅಮ್ಮ ಒಂದಂದ್ರೆ ಅವ್ರಿಗೆ ಒಂದೇ ಯೋಚನೆ ಇದ್ದಿದ್ದ ಅಮ್ಮಂಗೆ, ನಾನ್ ಓದಿಲ್ಲ ಹಂಗಾಗಿ ನಂಗೆ ಇಂಥ ಲೈಫ್ ಸಿಕ್ಕಿದೆ, ನನ್ ಮಕ್ಳು ಓದ್ಬೇಕು, 3 ಜನ ಹೆಣ್ಮಕ್ಳು ನಂತರದ ಜೀವನ ಸಿಗಬಾರ್ದು. ಅಮ್ಮ ಯಾವಾಗ್ಲೂ ಹೇಳೋರು, ನೋಡು ನೀವು ಚೆನ್ನಾಗಿ ಓದಿ ನಿಮ್ ಕಾಲ್ ಮೇಲೆ ನಿಂತ್ರೆ ನಿಮ್ ಗಂಡನು ನೀವ್ ಹೇಳೋದಂಗೆ ಕೇಳ್ತಾನೆ. ಇಲ್ಲ ಅಂತಂದ್ರೆ ನೀವು ನನ್ ತರಾನೇ ನೀವು ಪೆಟ್ಟು ತಿನ್ಕೊಂಡು ನನ್ ತರಾನೇ ಅನ್ಭವಿಸ್ಬೇಕಾಗತ್ತೆ. ಸೊ ನೀವು ಓದ್ಬೇಕು. ನನ್ ತಲೆ ಒಳಗ್ ಬರೀ ಎಜುಕೇಶನ್ ಮಾತ್ರ ತುಂಬಿಸಿದ್ರು ಅಮ್ಮ. ಓದ್ಬೇಕು, ಓದಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋಬೇಕು ಅಷ್ಟೇನೆ. ಅದ್ರ ನಡುವಲ್ಲಿ ನಮ್ಮಮ್ಮ ಎಷ್ಟು ಪ್ರೋಗ್ರೆಸಿವ್ ಅಂದ್ರೆ ಕಾಲೇಜ್ ಹೋಗ್ತಾನೆ ನಮ್ಗೆ ಸ್ಕೂಲ್ಗೆ ಹೋಗ್ತಾನೆ ಟೈಲರಿಂಗ್ ಕ್ಲಾಸ್ಗೆ ಹಾಕೋರು. ಟೈಲರಿಂಗು ಕಲ್ತಿದೀನಿ. ಈಗ ನನ್ನ ತಂಗಿ ಬ್ಯೂಟಿಷಿಯನ್ ಕಲ್ತಿದ್ದಾಳೆ, ಟೈಲರಿಂಗ್ ಕಲ್ತಿದ್ದಾಳೆ. ನಾನು ನನ್ನ ಅಕ್ಕ ಎಲ್ಲ ಟೈಲರಿಂಗ್ ಕಲ್ತಿದೀವಿ. ಅಮ್ಮ ಏನ್ ಹೇಳೋರು ಅಂದ್ರೆ, ನಿಂದು ಎಜುಕೇಶನ್ ಎಲ್ಲ ನಿನ್ ಡಿಗ್ರಿ ಸರ್ಟಿಫಿಕೇಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಾಳೆ ನಿನ್ ಗಂಡನ ಹತ್ರ ನಿನ್ ಕೇಳೋ ಪರಿಸ್ಥಿತಿ ಬರಬಾರ್ದು. ನೀವುಗಳು
ಸೊ ಟೈಲರಿಂಗ್ ಕಲ್ತ್ರೆ ನಿಮ್ಗೆ ಏನೋ ಬದುಕಕ್ಕಾಗತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್. ಆವಾಗ ಯಾವಾಗ 8ನೇ ಕ್ಲಾಸ್ಗೆ ನನ್ನನ್ನು ನನ್ನ ಅಕ್ಕನ್ನು ನಮ್ಮಮ್ಮ ಟೈಲರಿಂಗ್ ಕ್ಲಾಸ್ಗೆ ಹಾಕಿದ್ರು. ಅವಾಗಿಂದ ಲೈಫ್ ಬಗ್ಗೆನೆ ಗೊತ್ತಿಲ್ಲ ನಮ್ಗೆ. ಸೊ ಬಟ್ ನಮ್ಗೆ 10ನೇ ಕ್ಲಾಸ್ಗೆಲ್ಲ ನಾನು ಮನೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೆ. ಸೊ ಟೈಲರಿಂಗ್ ಕ್ಲಾಸ್ಗೆ ಹೋಗು, ಮನೆ ಕೆಲ್ಸಕ್ಕೆ ಹೋಗು, ಮತ್ತೆ ಸ್ಕೂಲ್ಗೆ ಹಂಗೆ. ಅಮ್ಮ ಏನ್ ಹೇಳೋರು ಅಂದ್ರೆ ಮಾಡೋ ಕೆಲ್ಸದಲ್ಲಿ ನಾಚಿಕೆ ಇರಬಾರ್ದು, ಯಾಕಂದ್ರೆ ನೀನ್ ಕೆಲ್ಸ ಮಾಡ್ತಿದ್ಯಾ. ಸಣ್ಣ ವಯಸ್ಸಲ್ಲಿ ನಮ್ಗ ಅದನ್ನ ಹೇಳ್ಕೊಟ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ದುಡಿತಿದ್ಯಾ, ಖುಷಿಲಿ ಇರು. ಅಂದ್ರೆ ಅವಾಗೆಲ್ಲ ಹೆಂಗಿತ್ ವಾತಾವರಣ, ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಕ್ಲಾಸ್ಮೇಟ್ಸ್ ಎಲ್ಲ ಒಂಥರ ಅವಮಾನದಲ್ಲಿ ನೋಡೋರು, ಏಳು ನಮ್ಮನೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ ಕ್ಲಾಸ್ಮೇಟ್ಸ್ ಗಳದ್ದು, ಕಾಲೇಜ್ ಮೇಟ್ಸ್ ಗಳದ್ದೇ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಆ ತರ ಸಿಚುವೇಶನ್ ಇದ್ದಾಗ ಅಮ್ಮ ಒಂದೇ ಹೇಳ್ತಿದ್ರು, ನೀನ್ ದುಡಿತಿದ್ಯಾ, ಕದಿಯಕ್ ಹೋಗ್ತಿಲ್ಲ, ಕದ್ರೆ ನೀನು ಇದಕ್ಕೆ ನಿನ್ಗೆ ಅವಮಾನ, ನೀನ್ ದುಡಿಯಕ್ ಹೋಗ್ತಿದ್ಯಾ ಅಂತ. ಸೊ ಈಗ್ಲೂ ನಂಗೆ ನೆನಪಿದೆ, ನಂದು ಕೋಟೇಶ್ವರದಲ್ಲಿ NR ಆಚಾರ್ಯ ಹಾಸ್ಪಿಟಲ್ ಅಂತಿದೆ, ಅಲ್ಲಿಗೆ ನಾನು ನೈಟ್ ಶಿಫ್ಟ್ಗೆ ಇದಕ್ಕೆ ಹೋಗ್ತಿದ್ದೆ. ಇವಾಗ್ಲೂ ನಮ್ಮ ಮನೆ ಹತ್ರನೇ ಒಂದು ಮನೆಗಳಿದೆ. ತೀರಾ ಮೊನ್ನೆನೂ ನಮ್ಮ ಅಮ್ಮಂಗೆ ಸಿಕ್ದಾಗ ಹೇಳದಂತ ಮದುವೆಗೆ ಆ ಹುಡುಗಿ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ಲು. ಇವಾಗ ಖುಷಿ ಇದೆ ನಮ್ಗೆ, ಹೆಮ್ಮೆ ಆಗತ್ತೆ ಅಂತ. ಅವ್ರು ಟೀಚರ್ ಮನೆಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇಡೀ ಕರ್ನಾಟಕ ನಿಮ್ಮನ್ನ ನೋಡ್ತಾ ಇದೆ. ಖುಷಿಲಿ ಅದನ್ನ ರಿಸೀವ್ ಮಾಡ್ಕೋತಿದಾರಲ್ಲ, ನನಗದು ಖುಷಿ. ಹೇಳ್ತಾರೆ ಕಷ್ಟ ಪಡ್ಲಿಲ್ಲ, ಈಸಿಯಲ್ಲಿ ಬಂದ್ರು. ಕ್ಲಿಯರ್ ಮಾಡ್ಬಿಡ್ತೀನಿ ನಮ್ಮ ಆಡಿಯನ್ಸ್ಗೆ. ನಾನ್ ಇವತ್ತು ಏನೆಲ್ಲ ಮಾತಾಡಿಸ್ತಿದ್ದೀನಿ, ಯಾಕೆ ಆರಂಭದಲ್ಲಿ ನಾನು ಇನ್ಸ್ಪೈರಿಂಗ್ ಎಪಿಸೋಡ್ ಅಂತ ಹೇಳ್ದೆ ಅಂದ್ರೆ, ನೀವು ಬದುಕನ್ನ ಕಟ್ಕೊಳೋದು ಮುಖ್ಯ. ಯಾರು ಬಂದು ಏನ್ ಜಾಡ್ಸಿ ಹೋದ್ರೂ ಬೀಳ್ಬಾರ್ದು, ಅಷ್ಟು ಚೆನ್ನಾಗಿ ಕಟ್ಕೋಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು ನಮ್ಮ ಬದುಕು. ಅದಕ್ಕೆ ನಾನು ಇನ್ಸ್ಪೈರಿಂಗ್ ಅಂತ ಹೇಳಿದ್ದು. ಮತ್ತೆ ಇಲ್ಲಿ ಕೇಳೋ ಏನೆಲ್ಲ ನೀವು ಕೇಳಿಸ್ಕೊತೀರಾ, ಅದೆಲ್ಲದು ನಿಮ್ ಜೀವನದಲ್ಲಿ ಒಂದಲ್ಲ ಒಂದಾಗಿರತ್ತೆ, ಒಂದಲ್ಲ ಒಂದ್ ರೀತಿ ಟಚ್ ಆಗುತ್ತೆ ಅದು. ಸೊ ನಿಮ್ಗೆಲ್ಲರಿಗೂ ಒಂದು ಗೂಸ್ ಬಂಪ್ಸ್ ಬರ್ಬೇಕು, ಇಲ್ಲ ನಾವು ಏನೋ ಮಾಡ್ಬೋದು. ದಟ್ಸ್ ವೈ ನಾನು ವೆರಿ ಬೇಸಿಕ್ ಇಂದ ಯಾಕೆ ಅವ್ರನ್ನ ಮಾತಾಡಿಸ್ತಿದ್ದೀನಿ ಅಂದ್ರೆ ಇದೇ ಕಾರಣಕ್ಕೆ. ಇದ್ರಲ್ಲಿ ಎಷ್ಟೊಂದು ವಿಷಯಗಳು ಚೈತ್ರ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಒಂದೇ, ಪೇಪರ್ ಅಲ್ಲಿ ಬಂತು, ನ್ಯೂಸ್ ಅಲ್ಲಿ ಬಂತು, ಇಷ್ಟೇ ನಮಗ್ ಗೊತ್ತಿರೋದು, ಇನ್ಕ್ಲೂಡಿಂಗ್ ಮೀ. ಹೌದು, ಎಲ್ಲಾರ್ಗು ಇನ್ಕ್ಲೂಡಿಂಗ್ ಮೀ. ಇದ್ರಲ್ಲಿ ಏನು ದೊಡ್ಡ ಇದಿಲ್ಲ, ನನ್ ಗೊತ್ತಿಲ್ಲ ಅನ್ನೋದ್ರಲ್ಲಿ ನನ್ಗೇನು ಇಲ್ಲ. ನಾನಿವತ್ ಗೊತ್ತು ಮಾಡ್ಕೋತಾ ಇದ್ದೀನಿ, ಗೊತ್ತಾಗ್ಬೇಕು ಎಲ್ರಿಗೂ. ಏನೋ ಒಂದ್ ಭಾಷಣ ಮಾಡ್ಬಿಟ್ಟು ಇವ್ರು ಹಿಂಗ ಆಗ್ಬಿಟ್ರು, ಅಥವಾ ಎಲ್ಲೋ ಬಂದ್ ಏನೋ ಮಾಡ್ಬಿಟ್ರು, ಅದಕ್ಕೆ ಹಿಂಗ ಆಗ್ಬಿಟ್ಟು ಅಷ್ಟಲ್ಲ. ನೀವು ಮೇಲ್ಗಡೆ ಸುತ್ತಿರೋದನ್ನ ಯಾವತ್ತೂ ನೋಡ್ಬೇಡಿ, ಒಳಗಡೆ ಬುಕ್ ಓದಿ ಆಯ್ತಾ. ಅದಕ್ಕೋಸ್ಕರನೇ ಇವತ್ತು ಓದಿಸ್ತಾ ಇದ್ದೀನಿ. ಓವರ್ ನೈಟ್ ಯಾವತ್ತೂ ಸಕ್ಸಸ್ ಸಿಗಲ್ಲ. ತುಂಬಾ ಜನಗೆ ರಾತ್ರಿ ಹೀರೋ ಆದ, ಅವನು ಒಂದ್ ನೈಟ್ ಅಲ್ಲಿ ಹೀರೋ ಆದ. ನಾವು ನೋಡಿರ್ತೀವಿ ಅದನ್ನ. ಅವ್ರು 15 ವರ್ಷ ಬಂದಿರ್ತಾರೆ. ಅದು ಫಿಲ್ಮ್ ಸ್ಟಾರ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಕಷ್ಟದ ದಿನಗಳು ಗೊತ್ತಿರಲ್ಲ. ಅಂಡ್ ನಮ್ ಜನರೇಷನ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಾವು ಕಷ್ಟಪಟ್ಟಿರೋದು ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಕ್ಕಿರ್ಲಿಲ್ಲ, ವಾಟ್ಸಪ್ ಅಲ್ಲಿ ಸ್ಟೋರಿ ಹಾಕೋ ಜಮಾನದಲ್ಲಿ ನಾವ್ ಇರ್ಲಿಲ್ಲ. ಅವಾಗ ನಾವು ಸ್ಟ್ರಗಲ್ ಮಾಡ್ತಾ ಇದ್ವಿ. ಆಗ ಜಿಯೋ ಬಂದಿರ್ಲಿಲ್ಲ, ಆಗ ನೆಟ್ ಫ್ರೀ ಇರ್ಲಿಲ್ಲ, ಹಂಗಾಗಿ ಕೈ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಅದ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮ್ಗೆ ಒಂದೇನು ಅಂದ್ರೆ, ನಾವೆಲ್ಲ ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲಿ ಮಾಡಿದ್ದನ್ನ ನೋಡಿರೋ ಜೀವಂತ ವ್ಯಕ್ತಿಗಳಿದ್ದಾರೆ, ಅದೊಂದು ಖುಷಿ. ಇವಾಗ ಅವ್ರು ನಮ್ಗೆ ಎದುರಿಗೆ ಸಿಗ್ತಾರೆ. ನಾನ್ ಮನೆ ಕೆಲ್ಸಕ್ಕೆ ಎಷ್ಟು ಮನೆ ಕೆಲ್ಸಕ್ಕೆ ಹೋಗಿದ್ದೀನಲ್ಲ, ಅವ್ರೆಲ್ಲ ಇದಾರೆ. ಇವತ್ತು ಸಿಕ್ಕಿದಾಗ ಎದುರು ಮಾತಾಡಿಸ್ತಾರೆ. ಎಲ್ಲಕ್ಕಿಂತ ತುಂಬಾ ಇದಂದ್ರೆ ಮನೆ ಕೆಲಸ. ನಮ್ಮ ಮಾಮನ್ ಬಿಟ್ಟು ಹೋಗ್ಬೇಕಾಗುತ್ತೆ ಅಲ್ಲಿ ಮನೆ ಕೆಲಸ ಮಾಡೋದಂದ್ರೆ. ಅದು ಹತ್ರದ ಮನೆಯಲ್ಲಿ, ಗೊತ್ತಿರೋರ ಮನೆ, ಸ್ಕೂಲ್ ಫ್ರೆಂಡ್ಸ್ ಮನೆ. ಅಂದ್ರೆ ನಮ್ಮ ಮನೆ ಹತ್ರನೇ, ನಮ್ಮ ಮನೆಯಿಂದ ಒಂದು 10 ಮನೆ ದಾಟಿದ್ರೆ 11ನೇ ಮನೆಗೆ ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ, PUC ನಲ್ಲಿ ಇರ್ಬೇಕಾದ್ರೆ. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ, MCJ ಮಾಡುವಾಗ ನಾನು ಮನೆ ಕೆಲಸ ಮಾಡ್ಕೊಂಡು MCJಗೆ ಮಾಡ್ತಿದ್ದೆ. ಮಂಗಳೂರು ಯೂನಿವರ್ಸಿಟಿನಲ್ಲಿ MCJ ಮಾಡ್ತಾ ಇದ್ದೆ. ನಾನಾಗ ಫುಲ್ ಒಂದು ನೇಮ್ ಇತ್ತು ನನಗೆ, MCJ ಚೈತ್ರ ಅಂದ್ರೆ ಯೂನಿವರ್ಸಿಟಿಲಿ ಒಂದು ನೇಮ್. ಯಾಕಂದ್ರೆ ಅವಳು ಭಾಷಣಕ್ಕೆ ಬಂದ್ರೆ ಟಾಪರು, ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಎದುರೋರು. MCJ ಚೈತ್ರ ಬಂದ್ಲು ಅಂದ್ರೆ ನಮಗ್ ಪ್ರೈಸ್ ಇಲ್ಲ ಬಿಡು, ಅವಳಿದಾಳ, ಅವಳು ಮೋನ ಆಕ್ಟಿಂಗ್ ಬಂದ್ಲಾ ಬಿಡು, ನಮಗ್ ಪ್ರೈಸ್ ಇಲ್ಲ, ಅವಳು ಬರ್ತಾಳೆ. ಅವಳು ಭಾಷಣಕ್ಕೆ ಬಂದ್ಲಾ ಬಿಡು, ನಮಗ್ ಪ್ರೈಸ್ ಇಲ್ಲ. ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟಿನ ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳ ಆಂಕರಿಂಗ್ MC ನಾನು ಹೋಗ್ತಿದ್ದೆ. MCJ ಚೈತ್ರನ್ ಕಳ್ಸು ಅಂತ. ಆ ತರ ಒಂದು ಹವಾ ಮೇಂಟೈನ್ ಮಾಡಿದ್ದೆ ನಾನು. ಕಾಲೇಜಲ್ಲಿ ಏನಿದ್ರು ಒಂದ್ ಸ್ವಲ್ಪ ಸ್ಟ್ರಾಂಗು, ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸ್ಟ್ರಾಂಗ್ ಇದ್ದೆ. ಕಾಲೇಜಲ್ಲಿ ಎಲ್ಲಾರ್ಗು ಸಂಘಟನೆ ಬೇರೆ ಇತ್ತಲ್ಲ, ಎಲ್ಲಾರ್ಗು ಎದುರಿಸ್ಕೊಂಡು ಲೆಕ್ಚರರ್ಸ್ನೆಲ್ಲ ಆರಾಮಾಗಿ ಮಾತಾಡ್ಸ್ಕೊಂಡು ಫ್ರೆಂಡ್ಸ್ ತರ ಎಲ್ಲ ಇದ್ದವಳು. ಬಟ್ ಕಟ್ ಮಾಡಿದ್ರೆ ಇಲ್ಲಿ ಬಂದ್ರೆ ನಾನು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಆ ಎರಡು ನೀವು ನಂಬಲ್ಲ, ಕೊಣಾಜಿನಲ್ಲಿ ನಾನು MCJ ಮಾಡ್ತಿದ್ದೆ. ಈಗ್ಲೂ ಇದಾರೆ ಜರ್ನಲಿಸ್ಟ್ ಗಳು, ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದಾರೆ ಇವಾಗ ಮಂಗಳೂರು. ಈಗ ನೀವು ನೋಡ್ತಿರೋ ಸ್ಟೇಟ್ ಮೀಡಿಯಾದಲ್ಲಿ ಯಾರೆಲ್ಲ ರಿಪೋರ್ಟರ್ಸ್ ಗಳು, ಆಂಕರ್ಸ್ ಇದಾರೆ, ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸ್. ನೀವು ಅವ್ರ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ತೀರಾ ಮೊನ್ನೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಅವರೆಲ್ಲ ನಂಗೆ ಮೈಕ್ ಹಿಡಿದಾಗ ಅವ್ರು ಅದೇ ಹೇಳಿದೆ, ಖುಷಿ ಆಗತ್ತೆ ಕಣೆ ಚೈತ್ರ, ನೀನ್ MCJ ಮಾಡುವಾಗ ಎಲ್ಲೆಲ್ಲ ಕೆಲಸ ಮಾಡಿದೀವಿ, ನಾವು ನೋಡಿದೀವಿ. ಹಾಸ್ಟೆಲ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಅವರಿಗೆ.
ಯಾರದೋ ಮನೇಲಿ ಉಳ್ಕೊತಿದ್ದೆ, ಯಾರದೋ ಮನೆ. ಈಗ ನಾನು ಕೊಣಾಜೆನಲ್ಲಿ ಓದ್ತಿದ್ದೆ, ಅಲ್ಲಿಂದ ನಾನು ತೊಕ್ಕೊಟ್ಟು ಬರ್ತಿದ್ದೆ ಒಂದ್ ಬಸ್ಸಲ್ಲಿ. ತೊಕ್ಕೊಟ್ಟು ಇಂದ ನಾನು ಇದಕ್ಕೆ ಕೇರಳ ಬಾರ್ಡರ್ಗೆ ಹೋಗ್ತಿದ್ದೆ. ಅಲ್ಲಿಂದ ಉದ್ಯಾವರ ಇನ್ನೊಂದು ಬಸ್ಗೆ ಹೋಗಿ ಉದ್ಯಾವರ ಮಾಡೋದ್ರಲ್ಲಿ ಒಂದು ಅಜ್ಜಿ ಮನೆಗೆ ಒಬ್ಬರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಇದೆಲ್ಲ ರಿಜಿಸ್ಟರ್ಡ್, ಅಲ್ಲಿನ ಸುತ್ತಮುತ್ತದವ್ರಿಗೆಲ್ಲ ಗೊತ್ತು. ಇವಾಗ ನಾವು ಹೋದ್ರೆ ನೀವು ಅವತ್ತಿದ್ರಲ್ವಾ ಅಂತಲೇ ಗುರುತಿಸ್ತಾರೆ. ಸೊ ಯಾರು ಇಲ್ಲ ಅಂತ ಅನ್ನೋಂಥ ಸಿಚುವೇಶನ್ಸ್ಗಳಿಲ್ಲ, ಅದನ್ನ ನೋಡಿರೋರು ಇದ್ದಾರೆ. ಸೊ ಅವತ್ ನಾನು ಕಷ್ಟಪಟ್ಟಿರೋದು, ಕೆಲಸ ಕಳ್ಕೊಂಡಿರೋದು, ಇನ್ನೆಲ್ಲೋ ಹಾಸ್ಟೆಲ್ ಇಲ್ಲದೆ ಇರೋದು, ಯಾರ್ದೋ ಮನೆಗೆ ಹೋಗಿ ಉಳ್ಕೊಂಡಿದ್ದು, ಅಲ್ಲಿಂದ ಮತ್ತೆ ಕಾಲೇಜಿಗೆ ಬರ್ತಿದ್ದಿದ್ದು. ಒಂದು ವಾರ ತನಕ ನನಗೆ ಈ ಕಡೆ ಕೆಲಸ ಹೋಗಿದೆ, ಅವ್ರ ಅಜ್ಜಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿರೋ, ಕೆಲಸ ಇಲ್ಲ, ಉಳ್ಕೊಳಕ್ ಜಾಗ ಇಲ್ಲ. ಈ ಕಡೆ ಕಾಲೇಜ್ ನಡೀತಾ ಇದೆ. ಮಂಗಳೂರಿಂದ ಕುಂದಾಪುರ ಬರ್ಲಿಕ್ಕೆ 100-120 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ನಾನು ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ರೆ ನಾನು MCJ ಬಿಟ್ಟು ಸ್ಟಾಪ್ ಮಾಡಿ ಮನೆಗೆ ಹೋಗ್ಬೇಕು, ಡಿಗ್ರಿ ಸ್ಟಾಪ್ ಆಗುತ್ತೆ. ಅಮ್ಮಂಗೆ ಏನಂತ ಹೇಳಿ, ಅಮ್ಮಂಗೆ ಹೇಳಿಲ್ಲ. ನಾನು ಇದನ್ನ ಬಿಗ್ ಬಾಸ್ ಅಲ್ಲೇ ಫಸ್ಟ್ ಟೈಮ್ ಹೇಳಿದ್ದೆ, ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ. ಅಮ್ಮಂಗೆ ಗೊತ್ತಿಲ್ಲ. ಸೊ ಅಮ್ಮಂಗೆ ನಾನು ಡಿಗ್ರಿ ಸ್ಟಾಪ್ ಮಾಡಿ ವಾಪಸ್ ಹೋಗಿದ್ದೀನಿ ಅಂತ ಹೆಂಗೆ ಹೇಳಿ. ಸೊ ಒಂದು ವಾರ ನಾನು ನನ್ನ ಲಗೇಜ್ನ ಕ್ಲಾಸ್ ರೂಮಲ್ಲಿ ಇಟ್ಟಿದ್ದೀನಿ. ಕ್ಲಾಸ್ ರೂಮಲ್ಲಿ ಇಟ್ಟು ಫ್ರೆಂಡ್ಸ್ ಮನೆಗೆ ಒಂದೊಂದು ದಿನ ಒಂದೊಂದು ಫ್ರೆಂಡ್ಸ್ ಕರ್ಕೊಂಡು ಹೋಗೋದಂತ ಹಂಗೆ ಕರ್ಕೊಂಡು ಹೋಗಿ ಆಮೇಲೆ ನಂಗೆ ಹಾಸ್ಟೆಲ್ ಸಿಕ್ತು. ಸೊ ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೋಡಿರೋರು ಇದ್ದಾರೆ ನನ್ನ ಫ್ರೆಂಡ್ಸು, ಇವಾಗ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರೆಲ್ಲ ಈಗಲೂ ನೆನಪಿಸ್ಕೋತಾರೆ ಆ ದಿನಗಳನ್ನ. ಇಟ್ ಇಸ್ ಅದಂದ್ರೆ ಈಸಿ ಇರ್ಲಿಲ್ಲ. ಈಗ ನಮಗೆ ಸಂಘಟನೆನಲ್ಲೂ ಹೇಳ್ತಾರೆ, ಏನು ಅವಳೇನು ಹುಡುಗಿ ಭಾಷಣ ನಿಂತಿದ್ದಾಳೆ, ಓವರ್ ನೈಟ್ ಅಲ್ಲಿ ಭಾಷಣ ವೈರಲ್ ಆಯ್ತು, ಕ್ಲಿಕ್ ಆದ್ಲು. ನಾನು PUC ಇಂದ ಡಿಗ್ರಿ 5 ವರ್ಷ ಒಂದೇ ಒಂದು ಜವಾಬ್ದಾರಿ ಇಲ್ಲದೆ ABP ನಲ್ಲಿ ಕೆಲಸ ಮಾಡಿದ್ದೀನಿ. ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಂಗೆ, ಕೆಲಸ ಮಾಡಿದ್ದೀನಿ. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ಗೆ ಹೋದ್ಮೇಲೆ ನ್ಯಾಷನಲ್ ಲೆವೆಲ್ ರೆಸ್ಪಾನ್ಸಿಬಿಲಿಟಿ ಬಂದಿದ್ದು. ಬಟ್ ಅಲ್ಲಿ ತನಕ ಏನೂ ಒಂದು ನಿರೀಕ್ಷಣೆ ಇಲ್ಲದೆ ಕೆಲಸ ಮಾಡಿದ್ದೀನಿ. ಅದು ಯಾರಿಗೂ ಕಾಣದೆ. ಆ ದಿನಗಳಿದೆಯಲ್ಲ, ಆ ದಿನಗಳು ಇವತ್ತು ನಮ್ಮನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಂತ. ಹಂಗಾಗಿ ಇವತ್ತು ಬೇರೆ ಯಾವ ನೆಗೆಟಿವಿಟಿ ಏನ್ ಕಳ್ಕೊಂಡ್ರು ಬಿಡು, 0ದಿಂದ ಬಂದಿದೀವಿ, ಮತ್ತೆ ಕಟ್ಕೊಳ್ಳೋ ಶಕ್ತಿ ಇದೆ ಅಂತ ಅನ್ನಿಸ್ಬಿಡತ್ತೆ ತುಂಬಾ ಸಲ. ಚೈತ್ರ, ಅವಾಗ ಅಷ್ಟೆಲ್ಲ ಭಾಷಣಗಳನ್ನ ಮಾಡಿದ್ರಿ. ಅದಕ್ಕೆ ನಾ ಹೇಳಿದ್ದು, ಬ್ರೇಕ್ ಡೌನ್ ಗಳಿಗೆಗಳಲ್ಲಿ ನಾವು ನಂಬಿದ ದೇವ್ರಂತ ಮನುಷ್ಯರು ಎಲ್ರೂ ಕೈ ಕೊಟ್ಬಿಡ್ತಾರೆ. ಹೌದು, ಇದನ್ನ ಅಕ್ಷರ ಸಹ ಅನುಭವಿಸಿದ್ದಾರೆ. ಆಯ್ತಾ? ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ, ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟೆ ಆದ್ರೆ ಒಬ್ರು ನನ್ ಜೊತೆ ನಿಂತ್ಕೊಂಡ್ಲಿಲ್ಲ? ನಾನು ಯಾವಾಗ್ಲೂ ಇವ್ರ ಹತ್ರ ಆ ವಿಷಯ ಜಗಳ ಆಡ್ತಾ ಇರ್ತೀನಿ. ಯಾಕೆ ದೇವ್ರು ನಂಗೆ ಕಷ್ಟ ಕೊಡ್ತಾನೆ, ಯಾಕೆ ದೇವ್ರು ನಂಗೆ ಕಷ್ಟ? ಅವಾಗೆಲ್ಲ ಇವ್ರು ಅದನ್ನ ಹೇಳ್ತಾರೆ, ದೇವ್ರು ಕಷ್ಟ ಕೊಡ್ತಾ ಇಲ್ಲ. ಯಾರು ಯಾಕೆ ಬರ್ಬೇಕಂತ ನಾನು ಒಂದು ಪ್ರಶ್ನೆ ಹೇಳ್ತೇನೆ. ಇವ್ರು ಯಾವಾಗ್ಲೂ ಹಂಗೆ ಹೇಳ್ತಾರೆ, ಯಾರೋ ಯಾಕೆ ಬರ್ಬೇಕು, ನಿನ್ ಲೈಫು ಖುಷಿ ಆದ್ರೆ ನೀನ್ ಮಾತ್ರ ಅನ್ಭವಿಸ್ತೀಯ, ಅವ್ರು ಕೊಡಲ್ಲ. ಸೊ ಕಷ್ಟನೂ ನೀನ್ ಒಬ್ಳೆ ಅನ್ಭವಿಸ್ಬೇಕು. ದೇವ್ರಿಲ್ಲ ಅಂತ ನೀನ್ ಹೆಂಗ್ ನೋಡ್ತೀಯ, ನೀನ್ ಸತ್ತೇ ಹೋಗ್ಬೇಕಾಗಿತ್ತು ಏನೋ, ಬದುಕಿಸಿ ದೇವ್ರು ನಿನ್ನ ನಿಲ್ಲಿಟ್ಟಿದ್ದಾನೆ ಅನ್ನೋ ತರ. ಹಂಗಾಗಿಯೇ ನಾನು ಇಷ್ಟು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ. ಅವ್ರು ಯಾವಾಗ್ಲೂ ಅದನ್ನ ಹೇಳ್ತಾರೆ, ನೀನ್ ಅನ್ಕೊಂಡಿ ದೇವ್ರು ಇಲ್ಲಿದ್ದಾನೆ, ನಾನು ತುಂಬಾ ಕಷ್ಟದಲ್ಲಿ ಎಲ್ಲ ಕಳ್ಕೊಂಡಾಗ್ಲೂ ಅದನ್ನ ಕೇಳ್ತಾ ಇದ್ದೆ, ಎಲ್ಲಿದ ದೇವ್ರು, ನೀನ್ ಇಷ್ಟೆಲ್ಲ ಪೂಜೆ ಮಾಡಕ್ ಹೇಳ್ತೀಯ, ಎಲ್ಲಿದ ದೇವ್ರು? ಇದಾನೆ, ನೀನ್ ನೋಡ್ತಾ ಇಲ್ಲ ಅಷ್ಟೇ. ದೇವ್ರು ಇದ್ದಕ್ಕೆ ನೀನ್ ಇಷ್ಟ ಆರಾಮಾಗಿ ನಿಂಗೊಂದ್ 2 ಹೊತ್ತಿನ ಊಟ ಸಿಗ್ತಾ ಇದೆ, ಇಷ್ಟ ಆರಾಮಾಗಿದೆಯಾ ನೀನು? ಇದು ಇಲ್ದೇ ಇರೋರು ಎಷ್ಟೋ ಜನ ಇದಾರಲ್ವಾ, ಅವ್ರೇನ್ ಪ್ರಶ್ನೆ ಮಾಡ್ಬೇಕು ಅಂತ ಕೇಳಿದೆ. ಅವಾಗೆಲ್ಲ ಹೌದು, ಇದಾನ್ ದೇವ್ರು ಅಂತ, ನಮ್ ಜೊತೆಗೆ ಇಷ್ಟಕ್ಕಾದ್ರೂ ಉಳಿಸಿದಾನೆ ಅಂದ್ರೆ ದೇವ್ರು ಇದಾನೆ ಅನ್ನೋ ತರನೇ ನಮ್ಗೂ ತುಂಬಾ ಸಲ. ಇವತ್ ಬರೋದವ್ರು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ ಖಂಡಿತ. ನಮ್ಮ ಗ್ರಹಗತಿಗಳು ಅದು ನೋಡಿದ್ದೇವೆ ನಾವು. ಬರೋದಿಲ್ಲ, ಫೋನ್ ಮಾಡಿ ಫೋನ್ ಪಿಕ್ ಮಾಡಲ್ಲ ಅಂತ ಸ್ಥಿತಿ ಸಹ ನೋಡಿದ್ದೇವೆ. ಅಂತವ್ರು ಮತ್ತೆ ಬರ್ತಾರೆ. ನಾವು ಅವರನ್ನು ದ್ವೇಷದಿಂದ ನೋಡಲ್ಲ, ಒಳ್ಳೆ ರೀತಿಯ ನೋಡ್ತೇವೆ. ಅಂದ್ರೆ ಅವರ ಪರಿಸ್ಥಿತಿ ಏನಿರ್ಬೋದು, ಅವರಿಗೆ ಅಂಜಿಕೆ ಇರ್ಬೋದು, ನಮ್ಮ ಹತ್ರ ಮಾತಾಡಿದ್ರೆ ಏನು ಇದಾಗುತ್ತೋ, ನೆಗೆಟಿವ್ ಟಾರ್ಗೆಟ್ ಆಗುತ್ತೆ. ನಾವು ಒಳ್ಳೇದಾದಾಗ ಬರ್ತಾರೆ, ಅದು ಅವ್ರ ತಪ್ಪಲ್ಲ. ಸತ್ಯ ಹೆಚ್ಚು ಸಮಯ ಆಗ್ಲಿಲ್ಲ, 1-2 ವರ್ಷದ ಲೈಫಲ್ಲಿ ನಾವು ನೋಡಿದೀವಿ. ಕೆಲವ್ರಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಮಾಡಕ್ 10ರಿಂದ 15 ವರ್ಷ ಬೇಕು. ನಮ್ಗೆ ಹಿಂಗಿಲ್ಲ, ವಿದಿನ್ 2 years ಅಲ್ಲಿ ಅದಷ್ಟು ನೋಡಿದ್ವಿ. ಎಲ್ರು ಬಂದಾಗ್ಲೂ ಅವ್ರು ಅದನ್ನೇ ಹೇಳಿದ್ರು, ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡೋಣ, ಯಾಕಂದ್ರೆ ತಪ್ಪಲ್ಲ ಅವ್ರು ಬರ್ದೇ ಇದ್ದಿದ್ದ ಅವತ್ತಿನ ಕಾಲಕ್ಕೆ ಅಂತ. ನಾನೊಂದ್ ಸ್ವಲ್ಪ ರಶ್ ಇಲ್ಲ, ನಾನು ಯಾಕೆ ಅದನ್ನ ಎಕ್ಸೆಪ್ಟ್ ಮಾಡಿ, ನಾನು ಯಾಕೆ ಅವ್ರನ್ನ ಸ್ವೀಕಾರ ಮಾಡ್ಬೇಕು ಅಂತೆಲ್ಲ. ಬಟ್ ಅವ್ರಲ್ಲ, ಇಲ್ಲ ಬರ್ಬೇಕು ಅಂತಲೇ ಕಾದಿದ್ದಲ್ವಾ, ಇದು ನಿನ್ನ ಯಶಸ್ಸಲ್ವಾ, ಬಂದಿದ್ದಾರೆ. ಈಗ ಯಾರು ಬರ್ಲಿಲ್ಲ, ಈಗ ಬಂದ್ರಲ್ಲ, ಇದೆ ಯಶಸ್ಸು, ಬಂದಿದ್ದಾರೆ. ಅಗತ್ಯಗಳು ಏರಿಳಿತ ಆದಾಗ ಎಲ್ಲವೂ ಹಾಗೆ ಆಗುತ್ತೆ. ಶನಿದೇವರ ಕಥೆಯಲ್ಲಿ ಹಂಗೆ ಅಲ್ಲ, ರಾಜ ಎಲ್ಲ ಕಳ್ಕೊಳ್ತಾನೆ, ನಳ ಮಹಾರಾಜ ನಿಜ. ಮತ್ತೆ ಎಲ್ಲ ಪಡ್ಕೋತೀವಿ. ಸೊ ಅವ್ರು ಯಾವಾಗ್ಲೂ ಹೇಳ್ತಾರೆ, ಯಾರು ಬರ್ತಾರೆ ಬರಲ್ಲ ಅನ್ನೋದನ್ನ ನಾವ್ಯಾಕೆ ನಿರೀಕ್ಷೆ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಏನೂ ಇಲ್ಲ ಎಲ್ಲ ಇದೆ ಅನ್ನೋದ್ರ ನಡುವಿನ ವ್ಯತ್ಯಾಸ ಅಷ್ಟೇ. ಸೊ ಅವರೆಲ್ಲ ಈಗ ಬರ್ತಿದ್ದಾರೆ ಅಂದ್ರೆ ಎಲ್ಲ ಇದೆ ಅಂತ ಅರ್ಥ. ನಿನ್ನ ಹತ್ರ ಸ್ವೀಕಾರ ಮಾಡುವ ಅದನ್ನ,
ಅಂತ ಅವ್ರನ್ನ ನೋಡಿ ಇನ್ನೊಂದ್ 10 ಜನ ಬರ್ತಾರೆ ಹೌದು ಅಂತಲೇ ಯಾವಾಗ್ಲೂ ಈಗ ಇವತ್ ನೀನ್ ಅವನ ಜೊತೆ ನಿಂತ್ಕೊಂಡೆ ಅವ್ನ ಜೊತೆ ಫೋಟೋ ಹಾಕಿದೆ ಅವ್ನ್ ನಿನ್ ಜೊತೆಗೆ ನಿಂತಿರೋ ಫೋಟೋ ಹಾಕಿದಾನೆ ಅವನನ್ನ ನೋಡಿ ಇನ್ನೊಂದ್ 10 ಜನ ಬರ್ತಾರೆ. ಏನೋ ಮುಜುಗರ ಇರ್ಬೋದು, ಏನೋ ಇದಿರ್ಬೋದು, ನಮ್ ಪರಿಸ್ಥಿತಿ ಹಾಳಿದ್ದಾಗ ಅವ್ರು ಬಂದಿಲ್ಲ ಅಂದ್ರೆ ನಾವ್ ತಪ್ಪು ತಿಳ್ಕೊಬಾರದು. ಮತ್ತೆ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬರ ಲೈಫಲ್ಲಿ ಬರ್ತದೆ. ಆಯಾಯ ಪರಿಸ್ಥಿತಿ ತಕ್ಕಂತೆ ಅವರವರ ಇದಕ್ಕೆ ಮಟ್ಟಕ್ಕೆ ತಕ್ಕಂತೆ ಬರ್ತದೆ. ಎಲ್ರಿಗೂ ಈ ಪರಿಸ್ಥಿತಿ ತಪ್ಪಿದ್ದಲ್ಲ, ತಪ್ಪಿದ್ದೇ ಅಲ್ಲ. ಅವಮಾನ, ಅಪಪ್ರಚಾರ, ಈ ಕಷ್ಟ ಎಲ್ರಿಗೂ ಬರ್ತದೆ. ಎಲ್ಲರ ಕುಂಡಲಿಯಲ್ಲೂ ಪಾಸ್ ಆಗಿ ಹೋಗ್ತದೆ ಶನಿ. ಹಾಗಾಗಿ ಇವ್ರ ಭವಿಷ್ಯದಲ್ಲಿ ಮತ್ತೇನ್ ನೋಡಿದೀರಾ ಪ್ಲೀಸ್ ನಾನು ಹಂಗಾದ್ರೆ ಒಂದ್ಸತಿ ತೋರಿಸ್ಬೇಕು. ನಮ್ಗೇನಾದ್ರು ಇದೇನೋ ಯಾಕೋ ಸರಿನೇ ಹೋಗ್ತಿಲ್ಲ, ಬರೀ ಬೇರೆಯವ್ರ ಮನೆನೇ ಕೆಟ್ಟದಾಗ್ತಿದೆ, ನಾವೊಂದ್ ಮನೆ ಕೆಟ್ಟಕ್ ಆಗ್ತಿಲ್ಲ ಅನ್ನೋದ್ ಒಂದು ಇದಿರುತ್ತೆ. ನಾವು ಬಂದ್ಬಿಟ್ಟು ನಿಮ್ ಹತ್ರ ಒಂದ್ಸತಿ ಜಾತಕ ತೋರ್ಸ್ಬಿಡೋಣ, ನೋಡ್ಬಿಡಿ.